ದಾಟು. ಅಧ್ಯಾಯ 12. ಗುಡಿಸಲಿದ್ದ ಜಾಗದಲ್ಲಿಯೇ ಸತ್ಯ ಒಂದು ಪುಟ್ಟ ಮನೆ ಕಟ್ಟಿಸಿಕೊಂಡಳು. ಎರಡಂಕಣದ ನಡುಮನೆ, ಎದುರಿಗೆ ಅಡುಗೆ ಕೋಣೆ, ನಡುಮನೆಯ ಪಕ್ಕಕ್ಕೆ ಒಂದು ಕೋಣೆ, ಹಿಂಬದಿಯಲ್ಲಿ ಪ್ರತ್ಯೇಕವಾಗಿ ಆರಂಕಣವನ್ನು ಕಟ್ಟಿಸಿ ನೇಗಿಲು ಮುಂತಾಗಿ ವ್ಯವಸಾಯದ ಉಪಕರಣಗಳನ್ನು ಇಡಲು, ದನ ಕಟ್ಟಲು ಮತ್ತು ಕೆಡವಿಸಿದ ತೆಂಗಿನಕಾಯಿ ತುಂಬಲು ಅಣಿಗೊಳಿಸಿದಳು. ಎರಡಕ್ಕೂ ಮಂಗಳೂರು ಹೆಂಚು ಹೊದೆಸಿದರೂ ತೆಂಗಿನ ತೊಲೆ ತೀರುಗಳನ್ನು ಹಾಕಿ ಮಣ್ಣಿನ ಗೋಡೆ ಕಟ್ಟಿದ್ದುದರಿಂದ 8,000ದಲ್ಲಿ ಮುಗಿಯಿತು. ತನ್ನ ಪಾಲಿಗೆ ಉಳಿದ ಇನ್ನೂ 9,500 ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಇಟ್ಟುಕೊಂಡಳು. ವ್ಯವಸಾಯದ ಮೇಲ್ವಿಚಾರಣೆ ವೆಂಕಟೇಶ ನೋಡಿಕೊಳ್ಳುತ್ತಿದ್ದ. ಅವಳು ತನ್ನ ಕೈಲಾದಷ್ಟು ಕೆಲಸ ಮಾಡುತ್ತಿದ್ದಳು. ಇಷ್ಟು ಓದಿರುವ, ಇಷ್ಟು ಅನುಕೂಲವಾಗಿಯೂ ಇರುವ ಈ ಬ್ರಾಹ್ಮಣ ಹುಡುಗಿ ಹೀಗೆ ತೋಟದಲ್ಲಿ ವಾಸಿಸಿಕೊಂಡು ರೈತರ ಹೆಂಗಸರಂತೆ ಮಣ್ಣಿನಲ್ಲಿ ಕೆಲಸ ಮಾಡುವುದನ್ನು ಕಂಡು ತಿರುಮಲಾಪುರದವರಿಗೆ ಮಾತ್ರವಲ್ಲ, ಸುತ್ತ ಹಳ್ಳಿಗಳವರಿಗೆಲ್ಲ ಆಶ್ಚರ್ಯ. ಈ ಕಾರಣದಿಂದಾಗಿ ಸುತ್ತ ಹಳ್ಳಿಗಳಲ್ಲೆಲ್ಲ ಅವಳ ಹೆಸರು ಹರಡಿದೆ. ಶ್ರೀನಿವಾಸನ ಹೆಂಡತಿ ಸತ್ತ ವರ್ತಮಾನ ಕೇಳಿದಾಗ ಅವಳಿಗೆ ಕೆಡುಕೆನಿಸಿತು. ಇದೇನು ಅಪ್ಪನ ಶಾಪವೇ ಎಂಬ ಸಂಶಯ ಅವಳಿಗೂ ಬಂತು. ತನಗೆ ಪೂರ್ಣ ವಿವರ ತಿಳಿಯದು. ಯಾರನ್ನಾದರೂ ಕೇಳಿ ತಿಳಿಯುವ ಮನಸ್ಸೇನೋ ಆಗುತ್ತಿತ್ತು. ಆದರೆ ಸಂಕೋಚ ಮತ್ತು ಅಭಿಮಾನಗಳಿಂದ ಅವಳು ಯಾರ ಸಂಗಡವೂ ಈ ವಿಷಯವಾಗಿ ಮಾತನಾಡುತ್ತಿರಲಿಲ್ಲ. ನನಗೆ ಸಂಬಂಧವಿಲ್ಲದ ಸಂಗತಿ ಇದು ಎಂದುಕೊಂಡು ಸುಮ್ಮನಿದ್ದು ಬಿಡಲು ಯತ್ನಿಸಿದಳು. ಅಪ್ಪ ಸತ್ತು 5 ತಿಂಗಳು ಕಳೆದಿತ್ತು. ಮರಗಳ ಮಧ್ಯೆ ಖಾಲಿ ಇದ್ದ ಜಾಗದಲ್ಲಿ ಹೊಸ ತೆಂಗಿನ ಸೊಸಿ ಹಾಕಿಸಲು ಅವಳು ಲೆಕ್ಕ ಹಾಕಿದಳು. ಒಟ್ಟು 16 ಸೊಸಿ ಕಟ್ಟಬಹುದಾಗಿತ್ತು. ಅವಳೇ ಗುದ್ದಲಿ ಹಿಡಿದು ಒಂದೊಂದಾಗಿ ಗುಂಡಿ ತೋಡುತ್ತಿದ್ದಳು. ಒಂದು ಮಧ್ಯಾಹ್ನ 3 ಗಂಟೆಯ ಹೊತ್ತಿನಲ್ಲಿ ಗುಂಡಿ ತೋಡುತ್ತಿದ್ದಾಗ ಮೋಹನದಾಸ ತೋಟಕ್ಕೆ ಬಂದ. ಅವಳಿಗೆ ಆಶ್ಚರ್ಯ. ನಮಸ್ತೆ ಎಂದ ಅವನು. ತುಂಬ ಬ್ಯುಸಿಯೇನೋ ಎಂದ. ಹೀಗೆ ಕೂತ್ಕೊಳ್ಳಿ ಎಂದು ಅವಳು ಹುಲ್ಲು ಬೆಳೆದಿದ್ದ ಬದುವನ್ನು ತೋರಿಸಿದಳು. ಬಿಳಿ ಪ್ಯಾಂಟು ಹಾಕಿದ್ದ ಅವನು ಅದರ ಮೇಲೆಯೇ ಕುಳಿತ. 4-5 ತಿಂಗಳಾಯ್ತಲ್ಲವೇ ನಿಮ್ಮನ್ನ ನೋಡಿ? ಸತ್ಯ ಸಹಜವಾಗಿ ಕೇಳಿದಳು. ನೀವು ನನಗೆ ಉಪಕಾರ ಮಾಡಿದಿರಿ, ನಾನು ಥ್ಯಾಂಕ್ಸ್ ಹೇಳೋಕ್ಕೂ ಸಹ ಬರಲಿಲ್ಲ ಅಲ್ಲವೇ? ಏನು ಉಪಕಾರ ಮಾಡಿದ್ದು? ನಿಮ್ಮ ತಂದೆಯನ್ನ ನಾನು ಸಾಯಿಸಲಿಲ್ಲ ಅಂತ ನೀವು ಹೇಳಿಕೆ ಕೊಟ್ಟಿರಲ್ಲ. ಅದರಲ್ಲಿ ಉಪಕಾರವೇನು ಬಂತು? ನಿಜ ಹೇಳಿದೆ ಅಷ್ಟೇ. ದ್ಯಾಟ್ಸ್ ರೈಟ್. ಯಾರ ದಯೆ ಕೇಳೋದಾಗ್ಲಿ ಉಪಕಾರ ತಗೊಳ್ಳೋದಾಗ್ಲಿ ನನಗೆ ಬೇಕಿಲ್ಲ. ಈ ಒರಟು ಮಾತನ್ನು ಕೇಳಿ ಸತ್ಯಳಿಗೆ ಬೇಸರವಾಯಿತು. ಸ್ವಭಾವತಃ ಇವನು ಒರಟನೆಂಬುದು ಅವಳಿಗೆ ತಿಳುವಳಿಕೆಯಾಗಿತ್ತು. ಸಾಮಾನ್ಯ ಸೌಜನ್ಯದ ಜ್ಞಾನವೂ ಇಲ್ಲದೆ ಹೀಗೆ ವಿನಾಕಾರಣ ಕಾಲು ಕೆರೆದುಕೊಂಡು ಜಗಳ ತೆಗೆಯುವ ಪ್ರವೃತ್ತಿಯನ್ನು ಕಂಡು ಸ್ವಲ್ಪ ರೇಗಿತು. ಈ ಮಾತನಾಡುವುದಕ್ಕೆ ಅವನು ಇಲ್ಲಿಗೆ ಬಂದಿದ್ದಾನೆಯೇ ಎಂಬ ಪ್ರಶ್ನೆ ಹುಟ್ಟಿದಾಗ ಇಲ್ಲವೆನಿಸಿತು ಎಂದಳು. ಅದು ಒಳ್ಳೆಯದು. ಯಾರಿಗಾದರೂ ಸ್ವಾವಲಂಬಿತನ ಸ್ವಾಭಿಮಾನ ಇರಬೇಕು. ರೈಟ್, ನೀವು ನನ್ನ ಅಭಿಪ್ರಾಯ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಅವನು ಸಂತೋಷದಿಂದ ಹೇಳಿದ. ಮತ್ತೆ ಮಾತನಾಡುವುದು ಹೇಗೆಂದು ಅವನಿಗೆ ತೋಚಲಿಲ್ಲ. ಆದುದರಿಂದ ಸುಮ್ಮನೆ ಕುಳಿತ. 2 ನಿಮಿಷವಾದರೂ ಇಬ್ಬರೂ ಮೌನವಾಗಿದ್ದರು. ಈ ಮುಜುಗರದ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಸತ್ಯಳೆ ಮಾತು ತೆಗೆದಳು. ವ್ಯಾಪಾರ ಹೇಗೆ ನಡೀತಿದೆ? ಚೆನ್ನಾಗಿದೆ. ಅದರಲ್ಲೂ ಕಾಂಪಿಟೇಷನ್ ಜಾಸ್ತಿ. ಹರಿಜನರಲ್ಲದೋರೂ ಚಪ್ಪಲ್ ಬೂಟು ವ್ಯಾಪಾರಕ್ಕೆ ಬರ್ತಿದ್ದಾರೆ. ಬಂದರೆ ಏನು ತಪ್ಪು? ಬರಲಿ, ಆದರೆ ನಾವು ಬೇರೆ ವ್ಯಾಪಾರದಲ್ಲಿ ಮುಂದುವರಿಯದ ಹಾಗೆ ತಡೀತಾರೆ. ಹೇಗೆ? ನೇಟಿವ್ ಎಕ್ಕಡ ಕಮ್ಮಿ ಆಗ್ತಿದೆ. ಎಲ್ಲ ಕಂಪನಿ ಚಪ್ಪಲ್ ಚಡಾವ್ ಬೂಟುಗಳೇ ಬರ್ತಿವೆ. ಅವುಗಳ ಏಜೆನ್ಸಿನ ಮೇಲುಜಾತಿಯವರು ತಗಾತಿದ್ದಾರೆ. ಮೊದಲಿನಿಂದ ನಮ್ಮ ಕೈಲಿದ್ದ ಎಕ್ಕಡ ಹೊಲಿಯೋ ಕೆಲಸ ಪ್ರಯೋಜನಕ್ಕೆ ಬರ್ತಿಲ್ಲ. ಆದರೆ ನಾವು ಜವಳಿ ಅಂಗಡಿ ಇಟ್ಟರೆ, ದಿನಸಿ ಅಂಗಡಿ ಇಟ್ಟರೆ, ಹೋಟೆಲ್ ಇಟ್ಟರೆ ಗಿರಾಕಿ ಬರೋಲ್ಲ. ಬರದ ಹಾಗೆ ಇತರ ವ್ಯಾಪಾರಿಗಳೆಲ್ಲ ಪ್ರಚಾರ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಬಡತನ ತಪ್ಪಲಿಲ್ಲ. ಸರ್ಕಾರದವರು ಜಮೀನು, ನೌಕರಿ, ಸ್ಕಾಲರ್ಶಿಪ್ ಕೊಡ್ತಿದಾರಲ್ಲ. ದಾನ ಕೊಡ್ತಿದಾರೇನು? ಎಷ್ಟು 1000 ವರ್ಷದಿಂದ ದುಡಿತಿದ್ದೀವಿ ಈ ಭೂಮಿಲಿ.
ಈಗ ಒಂದಿಷ್ಟು ರಿಯಾಯಿತಿ ಕೊಟ್ರೆ ಏನಾಯ್ತು? ಸರ್ಕಾರ ನೆಚ್ಚಿಕೊಂಡ್ರೆ ಆಗೋಲ್ಲ, ನಾವು ಹಿಡಿದು ಒದಿಬೇಕು. ಇಷ್ಟು ಮಾತನ್ನು ವಿಚಾರಪೂರ್ಣವಾಗಿ ಆಡುತ್ತಿದ್ದ ಇವನು ಈಗ ಇದ್ದಕ್ಕಿದ್ದ ಹಾಗೆಯೇ ಬಿಸಿಯಾದುದನ್ನು ಕಂಡು ಅವಳಿಗೆ ಕಸಿವಿಸಿಯಾಯಿತು. ಯಾಕೆ ಇಂತಹ ಸ್ವಭಾವ? ತಾಳ್ಮೆ ಯಾಕಿರಬಾರದು ಈತನಿಗೆ ಎನಿಸಿತು. ಆದರೆ ಇವನು ಬುದ್ಧಿಶಕ್ತಿಯುಳ್ಳ ಮನುಷ್ಯ, ದಡ್ಡನಲ್ಲ ಎಂಬ ಅರಿವಾಯಿತು. ಕೇಳಿದಳು, ಯಾರನ್ನ ಹಿಡಿದು ಒದಿಬೇಕು? ಮೇಲುಜಾತಿಯವರನ್ನ. ಒದಿದೆ ಯಾವತ್ತೂ ಯಾರೂ ದಾರಿಗೆ ಬರೋಲ್ಲ. ಯಾವ ದೇಶದ ಇತಿಹಾಸದಲ್ಲೇ ನೋಡಿ. ಹಿಸ್ಟಾರಿಕಲ್ ಟ್ರೂತ್ ನಾನು ಹೇಳುವುದು. ಒದಿಬೇಕು, ದಂಗೆ ಏಳಬೇಕು, ಆಗಲೇ ನ್ಯಾಯ. ಅವಳಿಗೆ ಮೋಜೆನಿಸಿತು. ಮೋಹನದಾಸ BA ಪರೀಕ್ಷೆಯಲ್ಲಿ ಫೇಲಾದವನು. ಯಾವ ಯಾವ ವಿಷಯ ಓದಿದ್ದನೋ ಅವಳಿಗೆ ಗೊತ್ತಿಲ್ಲ. ತಾನು ಇತಿಹಾಸದಲ್ಲೇ MA ಓದಿ ಪ್ರಥಮ ದರ್ಜೆಯಲ್ಲಿ ಪಾಸಾದವಳು. ತನ್ನ ಎದುರಿಗೆ ಅವನು ಇತಿಹಾಸದ ಸತ್ಯವನ್ನು ಹೇಳುತ್ತಿದ್ದಾನೆ. ಅವನು ಹೇಳುತ್ತಿರುವ ಧ್ವನಿಯ ಆತ್ಮವಿಶ್ವಾಸದಿಂದ ಅವಳ ಸ್ವಾಭಿಮಾನವನ್ನು ಕುಟುಕಿದಂತೆ ಆಯಿತು. ತನ್ನ ಓದು ಮತ್ತು ಇತಿಹಾಸದ ಜ್ಞಾನವನ್ನೇ ಅವನು ಪ್ರಶ್ನಿಸುತ್ತಿದ್ದಾನೆ ಎನಿಸಿ ಅವಳು ಕೇಳಿದಳು, ಕೆಲವು ಉದಾಹರಣೆ ಕೊಟ್ಟು ವಿವರಿಸ್ತೀರಾ? ನಾನು ವಿವರಿಸಬಹುದಾಗಿದ್ದರೆ ನಿಮ್ಮ ತಾವ ಬಂದದ್ಯಾಕೆ? ತುಂಬ ಬುದ್ಧಿವಂತೆ, ಇತಿಹಾಸ ಓದಿದೋರು ನೀವು ತಾನೇ. ನಾನು ಹೇಳಿದ್ದಕ್ಕೆ ವಿವರಗಳನ್ನೆಲ್ಲ ನೀವು ಕೊಡಬೇಕು. ನಿಮ್ಮನ್ನ ಕೇಳಬೇಕು ಅಂತಲೇ ಬಂದೆ. ನೀವು ಹೇಳಿದ ಹಾಗೆ ಇತಿಹಾಸನ ಬದಲಾಯಿಸೋಕ್ಕೆ ಆಗುತ್ತೆಯೇ? ನಿಜಕ್ಕೆ ತಕ್ಕ ಹಾಗೆ ಬದಲಾಯಿಸಿ ಅಂದರೆ ನಿಜವಾದ ಇತಿಹಾಸ ಬರೀರಿ ಅಂತ ಅರ್ಥ. ಓದದೆ ಅದರ ನಿಜ ಹೇಗೆ ಹೇಳ್ತೀಯಾ ಅಂತ ನೀವು ಕೇಳಬಹುದು. ನನಗೆ ಈಗಿನ ಜೀವನ ಗೊತ್ತಿದೆ, ಇದರ ನಿಜ ಗೊತ್ತಿದೆ. ಇದರ ನಿಜವೇ ಇತಿಹಾಸದ ನಿಜ. ಯಾಕೆಂದರೆ ಮನುಷ್ಯ ಸ್ವಭಾವ ಯಾವತ್ತೂ ಯಾವ ದೇಶದಲ್ಲೂ ಒಂದೇ. ಏನು ಆ ಸ್ವಭಾವ? ಹಿಡ್ಕೊಂಡು ಒದಿದೆ ಯಾರೂ ನ್ಯಾಯಕ್ಕೆ ಬರೋಲ್ಲ ಎಂದು ಅವನು ತನ್ನ ಮೊದಲ ಮಾತನ್ನೇ ಹೇಳಿದ. ಅವಳು ಈ ಉತ್ತರವನ್ನು ಒಪ್ಪಲಿಲ್ಲ. ಆದರೆ ಇತಿಹಾಸದ ನಿಜದ ಬಗೆಗೆ ಅವನ ಮಾತು ಕುತೂಹಲಕಾರಿಯಾಗಿ ಕಾಣಿಸಿತು. ನನಗೆ ಈಗಿನ ಜೀವನ ಗೊತ್ತಿದೆ, ಇದರ ನಿಜ ಗೊತ್ತಿದೆ. ಇದರ ನಿಜವೇ ಇತಿಹಾಸದ ನಿಜ. ಯಾಕೆ ಅಂದರೆ ಮನುಷ್ಯ ಸ್ವಭಾವ ಯಾವತ್ತೂ ಯಾವ ದೇಶದಲ್ಲೂ ಒಂದೇ ಎಂಬ ಮಾತನ್ನು ಹೇಳುವ ಇವನು ತಿಳುವಳಿಕೆಯಲ್ಲಿ ಕಡಿಮೆಯವನಲ್ಲ ಎನಿಸಿತು. ಆದರೆ ಇದು ಇವನ ಸ್ವಂತ ಮಾತೆ ಅಥವಾ ಮತ್ತೆ ಎಲ್ಲಿಯಾದರೂ ಓದಿ ಬಾಯಿಪಾಠ ಮಾಡಿಕೊಂಡು ಮಾತೆ ಎಂಬ ಅನುಮಾನವೂ ಬಂತು. ಕೇಳಿದಳು, ನೀವು ಇತಿಹಾಸದಲ್ಲಿ ಏನೇನು ಓದಿದ್ದೀರಿ? ಅಂದರೆ ಯಾವ ಯಾವ ಪುಸ್ತಕ ಓದಿದ್ದೀರಿ? ಹೆಚ್ಚೇನೂ ಓದಿಲ್ಲ. BA ಫೇಲಾಗೋ ತನಕ ಯಾವುದನ್ನೂ ಸರಿಯಾಗಿ ಓದಲಿಲ್ಲ. ಆಮೇಲೆ 7-8 ಪುಸ್ತಕ ಕೊಂಡು ತಂದೆ. ಮನುಧರ್ಮಶಾಸ್ತ್ರ, 1-2 ಪುರಾಣ ಓದಿದ್ದೀನಿ. ಅಂದರೆ ನೀವು ಹೇಳುವ ಮಾತಿಗೆ ನೀವು ಓದಿರೋ ಪುಸ್ತಕದಲ್ಲಿ ಆಧಾರ ಇದೆಯೇ? ಯಾವ ಒಂದು ಪುಸ್ತಕದಲ್ಲಿ ಮಾತ್ರ ಅಲ್ಲ, ಇಡೀ ಇತಿಹಾಸ ನಡೆದಿರೋದೇ ಹಾಗೆ. ನಮ್ಮ ದೇಶದ್ದೇ ಅಲ್ಲ, ಯುರೋಪಿನಲ್ಲಿ ಕೂಡ ಹಾಗೆ. ಗಲಾಟೆಯಾಗಬೇಕು, ಒದಿಬೇಕು, ಸೊಂಟ ಮುರಿಯಬೇಕು, ಆಗ ಸುಧಾರಣೆ ಆಗುತ್ತೆ. ಈಗ ನಾನು ಬಂದಿರೋ ವಿಷಯ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಪುಸ್ತಕ ಬರೆದುಕೊಡಬೇಕು, ಕನ್ನಡದಲ್ಲಿ ಸರಳವಾಗಿ, ನಮ್ಮ ಜನ ಓದಿ ಅರ್ಥ ಮಾಡಿಕೊಳ್ಳೋ ಹಾಗೆ. ಶೂದ್ರರು ಅನ್ನೋ ಜನ ಯಾವತ್ತೂ ಈ ಸ್ಥಿತಿಲಿರಲಿಲ್ಲ. ಜೋರಾಗಿದ್ದ ಕಾಲವೂ ಆಗಾಗ ಇತ್ತು. ಆದರೆ ದಬಾಯಿಸಿ ಒದಿದೆ ಜೋರಾಗಲಿಲ್ಲ ಅನ್ನೋದನ್ನ ಇತಿಹಾಸದಲ್ಲಿ ತೋರಿಸಬೇಕು. ಅಂದರೆ ಇದನ್ನು ಓದಿ ನಮ್ಮ ಜನ ರೊಚ್ಚಿಗೇಳಬೇಕು. ಸರ್ಕಾರ ಕೊಡೋ ಸಹಾಯ ಮೇದುಕೊಂಡು ಸಾಧು ಹಸುವಿನ ಹಾಗೆ ಮೆಲುಕು ಹಾಕುತ್ತಾ ಕತ್ತು ಹಾಕ್ಕೊಂಡಿರಕೂಡ್ದು, ನಮ್ಮಪ್ಪ ಮಾಡ್ತಿರೋ ಹಾಗೆ. ಈ ಪುಸ್ತಕನ ಏನು ಮಾಡ್ತೀರಾ? ನಾನು ಈಗಲೇ ಹೇಳ್ತೀನಿ. ನಿಮ್ಮ ಬರವಣಿಗೆ 100 ಪುಟದೊಳಗಿರಬೇಕು. ಅದರ ಮೇಲೆ ನಮ್ಮವರು ಏನೇನು ಮಾಡಬೇಕು ಅಂತ ನಾನು 40-50 ಪುಟ ಬರಿತೀನಿ. ನನ್ನ ಕೈಯಿಂದ ದುಡ್ಡು ಹಾಕಿ ಅಚ್ಚು ಮಾಡಿಸಿ ನಮ್ಮ ಜಾತಿಯವರಿಗೆಲ್ಲ ಹಂಚಿಸ್ತೀನಿ. ಹೇಳಿ, ಒಂದು 3 ತಿಂಗಳಲ್ಲಿ ಬರೆದುಕೊಡೋಕ್ಕೆ ಸಾಧ್ಯವೇ? ವಿದ್ವಾಂಸರು ಸಹ ಅದು ಸುಳ್ಳು ಅನ್ನಕೂಡದು, ಹಾಗಿರಬೇಕು ಬರವಣಿಗೆ. ಸತ್ಯ 5 ನಿಮಿಷ ಯೋಚಿಸಿದಳು.
ಒಬ್ಬರು ಹೇಳಿದ ಉದ್ದೇಶಕ್ಕೆ ಅನುಗುಣವಾಗಿ ಇತಿಹಾಸವನ್ನು ತಿರುಗಿಸುವುದು ಸತ್ಯಕ್ಕೆ ಅಪಚಾರವೆಂದು ಅವಳು ನಂಬಿದ್ದಳು. ಅಭಿಮಾನದಿಂದ ನಮ್ಮ ಇತಿಹಾಸವನ್ನು ಹೊಗಳಿಕೊಳ್ಳುವುದು ನಿಶ್ಚಿತ ಉದ್ದೇಶಕ್ಕೆ ಅಥವಾ ಸಿದ್ಧಾಂತಕ್ಕೆ ತಕ್ಕಂತೆ ಐತಿಹಾಸಿಕ ಘಟನೆಗಳ ಅರ್ಥ ವ್ಯಾಖ್ಯೆ ಮಾಡಿ ಅವುಗಳನ್ನು ತಿರುವು ಮುರುವು ಮಾಡುವುದು ಇವೆಲ್ಲ ಬೌದ್ಧಿಕ ದುರಾಚಾರವೆಂದು ಭಾವಿಸಿದ್ದಳು. ಅವಳ ಪ್ರೊಫೆಸರರು ಹೇಳುತ್ತಿದ್ದರು, ಜೀವನ ಪ್ರವಾಹವೇ ಇತಿಹಾಸ. ಯಾವೊಂದು ಸಿದ್ಧಾಂತದ ಬೆಳಕಿನಲ್ಲಿ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಹೊರಟರೂ ಅದರ ಆಳ, ವೈಶಾಲ್ಯ, ಸಂಕೀರ್ಣತೆಗಳು ಸಿಕ್ಕದಂತೆ ಆಗುತ್ತವೆ. ಆದರೆ ಸಿದ್ಧಾಂತಗಳೆಲ್ಲ ಹುಟ್ಟುವುದು ಜೀವನದಿಂದಲೇ. ಜೀವನವೇ ಸತ್ಯದ ಆಧಾರ, ಸಿದ್ಧಾಂತಗಳಲ್ಲ. ಇತಿಹಾಸವೂ ಹಾಗೆಯೇ. ಹೇಗೆ ಸತ್ಯದ ಹೆಸರಿನಲ್ಲಿ ಜೀವನವನ್ನು ವಿಕೃತಗೊಳಿಸಿ ನೋಡಬಾರದೋ ಹಾಗೆ ಸಿದ್ಧಾಂತಕ್ಕೆ ಪಕ್ಕಾಗಿ ಇತಿಹಾಸವನ್ನು ತಿರುಗಿಸಬಾರದು. ಆದರೆ ಯಾವುದನ್ನು ಇತಿಹಾಸ ಲೇಖಕ ಮಾಡಬಾರದೋ ಅದನ್ನೇ ಮಾಡುವಂತೆ ಈ ಮೋಹನದಾಸ ಹೇಳುತ್ತಿದ್ದಾನೆ. ಅವಳು ಹೇಳಿದಳು, ಕ್ಷಮಿಸಿ, ನನಗೆ ಬರೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಏನು ತೊಂದರೆ? ಅದಕ್ಕೋಸ್ಕರ ನೀವು ಮೈಸೂರಲ್ಲೋ ಬೆಂಗಳೂರಲ್ಲೋ ಲೈಬ್ರರಿಯಲ್ಲಿ ಕೂತು ಕೆಲಸ ಮಾಡಬೇಕು. ದುಡ್ಡು ಖರ್ಚಾಗುತ್ತೆ. ಎಷ್ಟಾದರೂ ನಾನು ಕೊಡ್ತೀನಿ. ದುಡ್ಡಿನ ವಿಷಯವಲ್ಲ, ನಿಮ್ಮ ಅಭಿಪ್ರಾಯನೇ ನಾನು ಒಪ್ಪುಲ್ಲ. ಮೋಹನದಾಸ ಸುಮ್ಮನಾದ. 2 ನಿಮಿಷದಲ್ಲಿ ಅವನಿಗೆ ಸಿಟ್ಟು ಬಂತು. ಅವನು ಅವಡುಗಚ್ಚಿಕೊಂಡಿದ್ದುದು ಅವನ ಹೊಂದಾಣಿಕೆಗೆ ಮೀರಿದ ದಪ್ಪ ಮೀಸೆಯ ಹಿಂಭಾಗದಲ್ಲಿ ಕಾಣುತ್ತಿತ್ತು. ಇದ್ದಕ್ಕಿದ್ದ ಹಾಗೆಯೇ ಎದ್ದು ನಿಂತು, ನೀವು ಜಾತಿಪಾತಿ ಯಾವುದನ್ನೂ ನಂಬಲ್ಲ, ನ್ಯಾಯವೊಂದೇ ನೋಡುವಂಥೋರು ಅಂತ ನಮ್ಮಪ್ಪ ತುಮಕೂರಿಗೆ ಬಂದು ಹೇಳಿದ್ದರು. ಈಗ ಅರ್ಥವಾಯಿತು. ನಮ್ಮ ಜಾತಿ ಕೆಲಸ ಬೇರೆಯವರು ಯಾರೂ ಮಾಡೋಲ್ಲ, ನಾವೇ ಮಾಡ್ಕೋಬೇಕು. ನೀವು ಎಷ್ಟಾದರೂ ಮೇಲು ಜಾತಿಯೋರು, ನಮ್ಮನ್ನ ತುಳಿದಿರೋರು ಎಂದು ಹೇಳಿ, ಹೋಗಿ ಬರ್ತೀನಿ ಎಂಬ ಶಿಷ್ಟಾಚಾರದ ಒಂದು ಮಾತನ್ನು ಕೂಡ ಆಡದೆ ನಿಂತಲ್ಲಿಂದ ತಿರುಗಿ ಹೊರಟು ಹೋದ. ಸತ್ಯಳಿಗೆ ಅವನ ಉದ್ದಟತನವನ್ನು ಕಂಡು ಸಿಟ್ಟು ಬಂತು. ಅಹಂಕಾರಿ ಎಂದುಕೊಂಡಳು. ಅಪ್ಪನ ಸ್ವಭಾವ ಬೇರೆ, ಮಗನ ಅಹಂಕಾರ ಬೇರೆ. ಅನ್ಯಾಯವಾಗ್ತಿದೆ. ಆದರೆ ಅದು ಕ್ರಮೇಣ ತಪ್ಪಬೇಕಾದುದು. 1000 ವರ್ಷಗಳ ಪದ್ಧತಿ, ನಂಬಿಕೆ, ಆಚಾರಗಳು 10-15 ವರ್ಷದಲ್ಲಿ ಬದಲಾಗುವುದು ಹೇಗೆ? ಅಪ್ಪನಿಗಿರುವ ತಾಳ್ಮೆ ಇವನಿಗೆ ಬೇಡವೇ? ಮೇಲುಜಾತಿಯ ಯಾರನ್ನು ಕಂಡರೂ ವಿಷ ಕಾರುವುದೇ ಇವನ ಚಟವಾಗಿದೆ. ಬುದ್ಧಿ ಸರಿಯಾಗಿಲ್ಲದ ನನ್ನ ಅಪ್ಪನನ್ನು ಅವನು ದೇವಸ್ಥಾನದ ಹತ್ತಿರ ಹೇಗೆ ಹೆದರಿಸಿದ? ಇವನು ಹಾಗೆ ಮಾಡದೇ ಇದ್ದರೆ ಅಪ್ಪ ಸಾಯುತ್ತಿರಲಿಲ್ಲ ಎಂದುಕೊಂಡಳು. ತಂದೆಯ ನೆನಪಿನಿಂದ ಕಣ್ಣಿನ ಅಂಗಳ ತೇವವಾಯಿತು. ಆ ಸಂಜೆಯೆಲ್ಲ ಅವಳ ಮನಸ್ಸು ಸಿಟ್ಟಿನಿಂದಲೇ ತುಂಬಿತ್ತು. ಆದರೆ ಬುದ್ಧಿ ಮಾತ್ರ ಅವನ ಮಾತನ್ನು ಕುರಿತು ಯೋಚಿಸುತ್ತಿತ್ತು. ಅವನು ಹೇಳಿದ ಹಾಗೆ ತಿರುಗಿ ಬಿದ್ದು ಕಲಹ ಮಾಡದೆ ನ್ಯಾಯ ಸಿಕ್ಕುವುದಿಲ್ಲವೇ? ಇತಿಹಾಸದ ಯಾವ ಯಾವ ಕಾಲದಲ್ಲಿ ದಲಿತರು, ತುಳಿಯಲ್ಪಟ್ಟಿದ್ದವರು ಹೇಗೆ ಮೇಲೆ ಏರಿದ್ದರು ಎಂಬುದು ತುಂಬ ಕುತೂಹಲಕಾರಿಯಾದ ಪ್ರಶ್ನೆಯಾಗಿ ಕಂಡಿತು. ತಾನು ಬೆಂಗಳೂರಿನಲ್ಲಿ ಕಾಲೇಜಿನ ಕೆಲಸವನ್ನು ಕಳೆದುಕೊಂಡಾಗಿನಿಂದ ಗಂಭೀರವಾಗಿ ಏನನ್ನೂ ಓದಿಲ್ಲ. ಜವಳಿ ಅಂಗಡಿಯಲ್ಲಿದ್ದಾಗ ಮುದ್ದೇಗೌಡರಿಂದ ಪುಸ್ತಕ ತರಿಸಿಕೊಳ್ಳುತ್ತಿದ್ದರೂ ಅಷ್ಟು ಸರಿಯಾಗಿ ಓದಲು ಆಗುತ್ತಿರಲಿಲ್ಲ. ಇಲ್ಲಿ ಊರಿಗೆ ಬಂದ 5-5.5 ತಿಂಗಳಿನಿಂದ ಏನನ್ನೂ ಓದುತ್ತಿಲ್ಲ. ಪುಸ್ತಕಗಳೂ ಇಲ್ಲ. ನನ್ನ ಗಮನವೂ ಅತ್ತ ಹೋಗಿಲ್ಲ. ಇದೆಂಥ ಜೀವನ ಮಾಡುತ್ತಿದ್ದೇನೆ ಎನಿಸಿತು. ಮೋಹನದಾಸ ಹೇಳಿದ 7-8 ಇತಿಹಾಸ ಪುಸ್ತಕ, ಮನುಧರ್ಮಶಾಸ್ತ್ರ, 1-2 ಪುರಾಣ ಓದಿದೀನಿ ಎಂಬ ಮಾತಿನ ನೆನಪಾಯಿತು. ಮನುಧರ್ಮಶಾಸ್ತ್ರವನ್ನು ತಾನೂ ಓದಿದ್ದಳು. ಇತಿಹಾಸದ ವಿದ್ಯಾರ್ಥಿನಿಯಾಗಿ ಅದನ್ನು ಓದದಿದ್ದರೆ ಹೇಗೆ? ಅದರ ಕೆಲವು ಶ್ಲೋಕಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಅವಳ ತಂದೆಯೇ ಹೇಳಿಕೊಟ್ಟಿದ್ದರು. ಅದನ್ನು ಕಲಿತು ಅರ್ಥ ತಿಳಿದಾಗಲೇ ಅವಳಿಗೆ ಶಾಸ್ತ್ರ ಮತ್ತು ಜಾತಿ ವಿಂಗಡಣೆಯ ಬಗೆಗೆ ತಿರಸ್ಕಾರ ಆರಂಭವಾದದ್ದು. ಶೂದ್ರಂತು ಕಾರಯೇತ್ ದಾಸ್ಯಂ ಕ್ರೀತಂ ಅಕ್ರೀತೀತಮೇವ ವಾ. ಹಣ ಕೊಟ್ಟುಕೊಂಡಿರಲಿ, ಹಾಗೆಯೇ ಬಂದಿರಲಿ, ಶೂದ್ರನು ದಾಸ್ಯವನ್ನೇ ಮಾಡಬೇಕು. ನ ಸ್ವಾಮಿ ನಾನಿ ಸೃಷ್ಟೋಪಿ ಶೂದ್ರೋ ದಾಸ್ಯಾದ್ವಿಮುಚ್ಯತೆ. ಯಜಮಾನನು ಬಿಟ್ಟು ಬಿಟ್ಟರೂ ಶೂದ್ರನು ದಾಸ್ಯದಿಂದ ವಿಮುಕ್ತನಾಗುವುದಿಲ್ಲ. ಅವನ ದಾಸ್ಯವು ನಿಸರ್ಗವಾದದ್ದು ಎಂಬಂತಹ ಮಾತುಗಳು
ಚಿಕ್ಕ ವಯಸ್ಸಿನಲ್ಲೇ ಅವಳ ನ್ಯಾಯ ಪ್ರಜ್ಞೆಯನ್ನು ಕೆರಳಿಸಿದ್ದವು. ಕಾಲೇಜಿನಲ್ಲಿ ಇತಿಹಾಸದ ದೃಷ್ಟಿಯಿಂದ ಮತ್ತೆ ಈ ಗ್ರಂಥವನ್ನು, ಅದರ ಮೇಲೆ ಇತಿಹಾಸಕಾರರ ವ್ಯಾಖ್ಯಾನವನ್ನು ಓದುವಾಗ ಆಗಿನ ಜೀವನದ ಹೊಸ ಹೊಸ ಪರಿಗಳು ತಿಳಿಯುತ್ತಿದ್ದವು. ಹೆಸರಿಡುವಲ್ಲಿ ಸಹ ಜಾತಿ ಸೂಚಕದ ಜೊತೆಗೆ ಆ ಜಾತಿಯ ಸಾಮಾಜಿಕ ಮಟ್ಟವನ್ನು ತೋರಿಸುವುದು ಆಗಿನ ನಿಯಮವಾಗಿತ್ತು. ಬ್ರಾಹ್ಮಣನ ಹೆಸರು ಮಂಗಲವನ್ನು, ಕ್ಷತ್ರಿಯನದು ಶಕ್ತಿಯನ್ನು, ವೈಶ್ಯನದು ಅಂಕಿತವು, ಸಂಪತ್ತನ್ನು, ಶೂದ್ರನದು ಜಿಗುಪ್ಸೆಯನ್ನು ಸೂಚಿಸುವಂತಿರಬೇಕಿತ್ತು. ಮಂಗಲಂ ಬ್ರಾಹ್ಮಣಸ್ಯ ಸ್ಯಾತ್ ಕ್ಷತ್ರಿಯಸ್ಯ ಬಲಾನ್ವಿತಂ ವೈಶ್ಯಸ್ಯ ಧನಸಂಯುಕ್ತಂ ಶೂದ್ರಸ್ಯ ತು ಜುಗುಪ್ಸಿತಂ ಎಂಬ ಸೂತ್ರವನ್ನು ಮಾಡಿದರು. ಅವಳಿಗೆ ಈಗ ಇನ್ನೊಂದು ವಿಷಯ ನೆನಪಿಗೆ ಬಂತು. ಕೆಲವು ತತ್ವಗಳಿಗೆ ಇಂಥಿಂಥ ಜಾತಿಯವರಿಗೆ ಇಂಥಿಂಥ ದಂಡವೆಂದು ಮನುವೇ ಹೇಳಿದನಲ್ಲ. ಬ್ರಾಹ್ಮಣ, ಕ್ಷತ್ರಿಯ ಮೊದಲಾಗಿ ಯಾರಾದರೂ ಗಂಡಸು ಶೂದ್ರ ಸ್ತ್ರೀಯನ್ನು ಬಲಾತ್ಕರಿಸಿದರೆ ಅವರು 10-20 ಪಣವನ್ನು ದಂಡ ಕೊಟ್ಟು ಮುಕ್ತರಾಗಬಹುದಿತ್ತು. ಆದರೆ ಶೂದ್ರನು ಮೇಲುಜಾತಿಯ ಸ್ತ್ರೀಯನ್ನು ಹಿಡಿದು ಭೋಗಿಸಿದರೆ ಮರಣದಂಡನೆಯನ್ನೇ ಅನುಭವಿಸಬೇಕು ಎಂದರೆ ಶೂದ್ರ ಗಂಡಸರು ಹೀಗೆ ಮಾಡುತ್ತಿದ್ದರು. ಮೋಹನದಾಸ ಹೇಳುವ ದಂಗೆ ಈ ರೂಪದಲ್ಲಿ ನಡೆಯುತ್ತಿತ್ತೇನೋ, ಅಥವಾ ಎಂತಹ ಕಟ್ಟುನಿಟ್ಟಾದ ಶಿಕ್ಷೆಗೂ ಹೆದರದೆ ತನ್ನ ಕಾಮನೆಗಳನ್ನು ಪೂರೈಸಿಕೊಳ್ಳುವುದು ಮನುಷ್ಯ ಸ್ವಭಾವ. ಸತ್ಯ ಆ ರಾತ್ರಿಯೆಲ್ಲ ಇದನ್ನೇ ಯೋಚಿಸುತ್ತಿದ್ದಳು. ಎಷ್ಟೋ ಹೊತ್ತಿಗೆ ನಿದ್ರೆ ಬಂತು. ಬೆಳಗ್ಗೆ ಎಚ್ಚರವಾದಾಗ ಒಂದು ವಿಷಯ ನೆನಪಿಗೆ ಬಂತು. ಅವಳು MA ಓದುವಾಗ ಬರೆಯಬೇಕಾಗಿದ್ದ ಪ್ರಬಂಧಕ್ಕೆಂದು ಕೂರ್ಮ ಪುರಾಣವನ್ನು ಓದಿದ್ದಳು. ಅದರಲ್ಲಿ ಬರುವ ಕಲಿಗಾಲದ ವರ್ಣನೆ ಕುತೂಹಲಕಾರಿಯಾಗಿತ್ತು. ಮೂರ್ಖರಾದ ಶೂದ್ರ ಅಧಿಕಾರಿಗಳು ಬ್ರಾಹ್ಮಣರು ಜಾಗ ಬಿಟ್ಟು ಏಳುವಂತೆ ಮಾಡಿ ಅವರನ್ನು ಹೊಡೆಯುತ್ತಾರೆ. ಕಲಿಯುಗದಲ್ಲಿ ರಾಜನು ಬ್ರಾಹ್ಮಣರನ್ನು ಅಗೌರವಗೊಳಿಸಿ ಅವರ ಸಂಗಡ ಉನ್ನತ ಸ್ಥಾನದಲ್ಲಿ ಶೂದ್ರರು ಕೂರುವಂತೆ ಮಾಡುತ್ತಾನೆ. ವೇದ ವಿದ್ಯೆಯಲ್ಲಿ ಕಡಿಮೆ ದರ್ಜೆಯ ಬ್ರಾಹ್ಮಣರು ಪುಷ್ಪ ಆಭರಣದ ಮೊದಲಾದ ಶುಭವಸ್ತುಗಳಿಂದ ಶೂದ್ರರನ್ನು ಗೌರವಿಸುತ್ತಾರೆ. ಶೂದ್ರರ ಮನೆಯನ್ನು ಪ್ರವೇಶಿಸುವ ಧೈರ್ಯವಿಲ್ಲದೆ ಅವರಿಗೆ ಗೌರವ ತೋರಿಸುವ ಅವಕಾಶಕ್ಕಾಗಿ ದ್ವಾರದ ಹತ್ತಿರ ಕಾಯುತ್ತಾರೆ. ಶೂದ್ರರು ವಾಹನಗಳಲ್ಲಿ ಕುಳಿತಿರುವಾಗ ಅವರನ್ನು ಸುತ್ತುಗಟ್ಟಿ ಹೊಗಳಿ ವೇದವನ್ನು ಹೇಳಿಕೊಟ್ಟು ಅನ್ನವನ್ನು ಸಂಪಾದಿಸುತ್ತಾರೆ. ಈ ಭಾಗದ ಐತಿಹಾಸಿಕ ಅರ್ಥವನ್ನು ಚರ್ಚಿಸಲು ಪ್ರೊಫೆಸರರ ಹತ್ತಿರ ಹೋದಾಗ ಅವರು ಹೇಳಿದ್ದರು, ಪುರಾಣಗಳಲ್ಲಿ ಬರುವ ಕಲಿಯುಗ ವರ್ಣನೆಗಳನ್ನು ಮೌರ್ಯರ ಕಾಲಾನಂತರದ ಸಾಮಾಜಿಕ ಸ್ಥಿತಿ ಅಂತ ಭಾವಿಸಬಹುದು. ಅಂದರೆ ಶೂದ್ರರು ವರ್ಣ ನಿಯಮದ ಸಾಮಾಜಿಕ ವ್ಯವಸ್ಥೆಯನ್ನು ವಿರೋಧಿಸಿ ದಂಗೆ ಏಳುತ್ತಿದ್ದರು ಅಂತ ಅರ್ಥವಾಗುತ್ತೆ. ಇದರ ಸಂಗಡವೇ ಅವಳಿಗೆ ಮೋಹನದಾಸನ ಮಾತು ನೆನಪಿಗೆ ಬಂತು. ಅವನು ಹೇಳಿದುದು ನಿಜ. ಬಲಪ್ರಯೋಗ ಮಾಡದೆ, ಅವನು ಹೇಳಿದಂತೆ ಹಿಡಿದು ಒದೆಯದೆ ಯಾರೂ ನ್ಯಾಯ ಕೊಡುವುದಿಲ್ಲ. ಪುಸ್ತಕ ಭಂಡಾರದಲ್ಲಿ ಕಷ್ಟಪಟ್ಟು ವಿಷಯ ಸಂಗ್ರಹಿಸಿದರೆ ಇದನ್ನು ಇತಿಹಾಸದಲ್ಲೂ ತೋರಿಸಬಹುದು. ಯುರೋಪಿನ ಇತಿಹಾಸದಲ್ಲಂತೂ ಇದು ನಡೆದು ಬಂದ ಸತ್ಯವೇ. ಹಾಗಾದರೆ ಮೋಹನದಾಸ ನಿಜವಾಗಿಯೂ ಇತಿಹಾಸದ ಮರ್ಮವನ್ನು ತಿಳಿದಿದ್ದಾನೆಯೇ ಎನಿಸಿತು. ಅವನ ನೆನಪು ಬಂದ ಕೂಡಲೇ ಮನಸ್ಸಿನಲ್ಲಿ ತಿರಸ್ಕಾರವೂ ಹುಟ್ಟಿತು. ಈ ದ್ವೇಷ, ಈ ಅಹಂಕಾರ, ಈ ಜಗಳಗಂಟತನ ಅವನಿಗೆ ಯಾಕಿರಬೇಕು? ಮನಸ್ಸಿಗೆ ರೋಗ ಹಿಡಿದಿದ್ದ ನಮ್ಮಪ್ಪ ಸಾಯುವ ಹಾಗೆ ಮಾಡಿದನಲ್ಲ ಅವನು ಎಂಬ ಕೋಪವೂ ಬಂತು. 2 ದಿನಗಳಲ್ಲಿ ಅವಳಿಗೆ ಓದುವ ಆಶೆಯಾಯಿತು. ಹತ್ತಿರ ಇಷ್ಟು ದುಡ್ಡಿದೆ, ಆಗಾಗ್ಗೆ ಬೆಂಗಳೂರಿಗೋ ಮೈಸೂರಿಗೋ ಹೋಗಿ ಒಂದಿಷ್ಟು ಪುಸ್ತಕಗಳನ್ನಾದರೂ ಕೊಂಡು ತರಬೇಕಿತ್ತು. ದಿನಕ್ಕೆ 3-4 ಗಂಟೆಯಾದರೂ ಓದಬೇಕಾಗಿತ್ತು. ಎಲ್ಲವನ್ನೂ ಬಿಟ್ಟು ನಾನು ಬರೀ ತೆಂಗಿನ ಸೊಸೆಯ ಗುಂಡಿ ತೆಗೆಯುವುದು, ತೋಟದ ಬೇಲಿ ಹಾಕುವುದು, ಗದ್ದೆಯ ಕೆಸರಿನ ಕೆಲಸ ಮಾಡುವುದರಲ್ಲೇ ಕಾಲ ಕಳೆಯುತ್ತಿದ್ದೀನಿ. ಯಾವ ಸಾರ್ಥಕ ಇದು ಎನಿಸಿತು. ಮೋಹನದಾಸ ಬಂದು ಮಾತನಾಡಿ ಹೋದ ಮೇಲೆ ಓದಿನ ವಿಷಯದಲ್ಲಿ ತಲೆ ಕೆಲಸ ಮಾಡುತ್ತಿದೆ. ಇದೇ ವಿಷಯವಾಗಿ ಓದಬೇಕು ಎಂದುಕೊಂಡಳು. ಅದಕ್ಕೆ ಮೊದಲು ಅವನ ಪೂರ್ತಿ ವಿಚಾರವೇನೆಂದು ತಿಳಿಯಬೇಕೆನಿಸಿತು. ಆದರೆ ಅವನ ಬಗೆಗೆ ತಿರಸ್ಕಾರ ಮತ್ತು ಕೋಪ ಮಾತ್ರ ಕಡಿಮೆಯಾಗಿರಲಿಲ್ಲ. ಮತ್ತೆ 2 ದಿನ ಕಳೆಯಿತು. ಸ್ವಂತ ಸಿಟ್ಟು ತಿರಸ್ಕಾರಕ್ಕೆ ಸ್ಥಳ ಕೊಟ್ಟು ಒಬ್ಬ ಮನುಷ್ಯನಿಂದ ತಿಳಿಯಬಹುದಾದದ್ದನ್ನು ದೂರ ಮಾಡಬಾರದು, ಅವನನ್ನು ಭೇಟಿಯಾಗಬೇಕು ಎಂದುಕೊಂಡಳು. ಆದರೆ ಅವನಿರುವುದು ತುಮಕೂರಿನಲ್ಲಿ. ಇಲ್ಲಿಗೆ ಯಾವಾಗ ಬರುತ್ತಾನೆಯೋ ನಿಶ್ಚಯವಿಲ್ಲ. ಒಂದು ದಿನ ಬೆಟ್ಟಯ್ಯನವರ ಮನೆಗೆ ಹೋಗಿ ಅವನು ಊರಿಗೆ ಬಂದಾಗ ತನ್ನ ತೋಟಕ್ಕೆ ಬರುವಂತೆ ಹೇಳಿ ಬರಬೇಕು.
ಬೆಟ್ಟಯ್ಯನವರನ್ನು ನೋಡಿ ಸಹ ತುಂಬ ದಿನವಾಯಿತು ಎಂದುಕೊಂಡಳು. ಆ ಮಧ್ಯಾಹ್ನ 4 ಗಂಟೆಯ ಹೊತ್ತಿನಲ್ಲಿ ಅವಳು ಕೊನೆಯ ತೆಂಗಿನ ಗುಂಡಿಯನ್ನು ತೆಗೆಯುತ್ತಿದ್ದಳು. ದಿನಕ್ಕೆ 2ಕ್ಕಿಂತ ಹೆಚ್ಚು ತೆಗೆಯುವುದು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಶೂದ್ರ ಆಳುಗಳು 12-15 ಸುಲಭವಾಗಿ ಬಗೆದು ಎಸೆಯುತ್ತಿದ್ದರು. ಅವಳಿಗೆ ಇಷ್ಟು ಮಾಡುವುದರಲ್ಲಿ ತೋಳು, ಭುಜ, ಸೊಂಟಗಳು ನೋಯುತ್ತವೆ. ಇವತ್ತು ಇದನ್ನು ಮುಗಿಸಿದರೆ ನಾಳೆಯೋ ನಾಡದ್ದೋ ಕೆಳಗಿನ ಬೀದಿ ತಿಮ್ಮಯ್ಯನ ತೋಟದಿಂದ ಗಪ್ಪೆ ಸೊಸಿ ತಂದು ನಡೆಸಬೇಕು. ತೆಂಗಿನ ಸೊಸಿ ಕಿತ್ತು ನೆಡಲು ಅನುಭವ ಬೇಕು. ತಾನೇ ಬಂದು ಮಾಡಿಕೊಡುವುದಾಗಿ ತಿಮ್ಮಯ್ಯ ಹೇಳಿದ್ದಾನೆ. ಆಮೇಲೆ 3 ದಿನಕ್ಕೊಂದು ಸಲ ನೀರು ಹುಯ್ದರೆ ಸಾಕು ಎಂದುಕೊಂಡು ಗುದ್ದಲಿಯನ್ನು ಎತ್ತಿ ಕಡಿಯುತ್ತಿದ್ದಳು. ಅಷ್ಟರಲ್ಲಿ ಮೀರಾ ಬಂದಳು. ಕಾಲೇಜಿಗೆ ಸೇರಿದ ಮೇಲೆ ಅವಳು ಊರಿಗೆ ಬಂದಿರುವುದು ಈಗ 2ನೆಯ ಸಲ. 2.5 ತಿಂಗಳ ಹಿಂದೆ ದಸರಾ ರಜಕ್ಕೆ ಬಂದಿದ್ದಾಗ 4-5 ಸಲ ತೋಟಕ್ಕೆ ಬಂದಿದ್ದಳು. ಪ್ರತಿ ಸಲವೂ 3-4 ಗಂಟೆ ಕೂತು ಸತ್ಯಳ ಜೊತೆ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಳು. ಎಂದರೆ ಅವಳನ್ನು ಕೇಳುತ್ತಿದ್ದಳು. ಅವಳು ಹೇಳುವುದನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಅವಳನ್ನು ತನ್ನ ಗುರು ಎಂಬ ರೀತಿಯಲ್ಲಿ ಕಾಣುತ್ತಿದ್ದಳು. ಈಗ ಬಂದ ಮೀರಾ ನಮಸ್ಕಾರ ಹೇಳಿದಳು. ಯಾವಾಗ ಬಂದೆ ಎಂದದ್ದಕ್ಕೆ, ನೆನ್ನೆ ಸಂಜೆ ಬಂದೆ. ಕ್ರಿಸ್ಮಸ್ ರಜಾ 15 ದಿನ ಎಂದು ಗುಂಡಿಯ ಪಕ್ಕದಲ್ಲಿ ನಿಂತಳು. ತನ್ನ ಗುರು ಗುದ್ದಲಿ ಹಿಡಿದು ಕೆಲಸ ಮಾಡುತ್ತಿರುವುದನ್ನು ಕಂಡ ಅವಳು, ನಂಗೆ ಕೊಡಿ, ನಾನು ತೆಗಿತೀನಿ ಎಂದು ಬಾಗಿ ಗುದ್ದಲಿಯನ್ನು ತನ್ನ ಕೈಗೆ ಎಸೆದುಕೊಂಡಳು. ಮೀರಾ ಸತ್ಯಳಿಗಿಂತ ಚೆನ್ನಾಗಿ ಬೆಳೆದಿರುವ ಹುಡುಗಿ. ಸತ್ಯ ಕಳೆದ 1.5 ವರ್ಷದಿಂದ ಸಣ್ಣಗಾಗುತ್ತಿದ್ದರೆ ಅವಳು ಮೈ ತುಂಬಿಕೊಂಡು ಬೆಳೆಯುತ್ತಿದ್ದಳು. ದಸರಾ ರಜಕ್ಕೆ ಬಂದಿದ್ದಾಗಿಗಿಂತ ಈಗ ಸ್ವಲ್ಪ ಹೆಚ್ಚು ಶೋಕಿಯಾಗಿ ವಸ್ತ್ರ ಧರಿಸಿದ್ದಳು. ಕೈಗಡಿಯಾರ ಮೊದಲೇ ಇತ್ತು. ಈಗ ಗುಲಾಲು ಬಣ್ಣದ ನೈಲಾನ್ ಸೀರೆಯುಟ್ಟು ಅದೇ ಬಣ್ಣದ ಕುಪ್ಪುಸ ತೊಟ್ಟಿದ್ದಳು. ತಲೆಗೆ ಹೆಳಲು ಹಾಕಿ ಹೂವು ಮುಡಿದಿದ್ದಳು. ಮುಖದ ಸ್ನೋ ಪೌಡರಿನ ಬಿಳುಪು ಮತ್ತು ಹಣೆಯ ಮಧ್ಯದ ದುಂಡು ಕುಂಕುಮವು ಹದಕ್ಕೆ ತಕ್ಕಂತಿದ್ದುವು. ಸತ್ಯ ಗುಂಡಿಯಿಂದ ಮೇಲೆ ಹತ್ತು ನಿಂತು ಸೊಂಟವನ್ನು ನೆಟ್ಟಗೆ ಮಾಡಿಕೊಂಡಳು. ಮೀರಾ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಎತ್ತಿ ಎತ್ತಿ ಗುದ್ದಲಿಯ ಛಾಪು ಹಾಕಿದಳು. ಸತ್ಯಳಿಗಿಂತ ಅವಳ ಏಟು ಜೋರಿನದಾಗಿತ್ತು. ಆದರೆ 10-15 ಸಲ ಅಗೆದು ನೆಲ ಕಡಿಯುವ ಹೊತ್ತಿಗೆ ಅವಳಿಗೆ ಆಯಾಸವೆನಿಸಿತು. ಏದುಸಿರು ಕಾಣುತ್ತಿತ್ತು. ಹಣೆ ಮತ್ತು ಕೆನ್ನೆಗಳ ಪೌಡರು ಡಿಸೆಂಬರ್ ಕೊನೆಯ ಆ ಚಳಿಗಾಲದಲ್ಲಿ ಕಲಸಿ ಹೋಗಲು ಶುರುವಾಯಿತು. ಆದರೆ ಅಷ್ಟಕ್ಕೆ ನಿಲ್ಲಿಸಿದರೆ ತನಗೆ ಅಪಮಾನವೆಂಬ ಛಲದಿಂದ ಅವಳು ಉಸಿರನ್ನು ಹಿಡಿತಕ್ಕೆ ತಂದುಕೊಂಡು ಹೆಣಗಲು ಪ್ರಾರಂಭಿಸಿದಳು. ಸತ್ಯಳಿಗೆ ಅದು ಗೊತ್ತಾಗಿ, ನಿನ್ನ ಕೈಲಾಗೋಲ್ಲ ಬಿಡು ಎಂದಳು. ಇಲ್ಲ, ಆಗುತ್ತೆ ಎಂದು ಮರ್ಯಾದೆ ಉಳಿಸಿಕೊಳ್ಳುತ್ತಿದ್ದ ಅವಳ ಕೈಯಿಂದ ಬಲವಂತವಾಗಿ ಗುದ್ದಲಿಯನ್ನು ಕಿತ್ತುಕೊಂಡಳು. ಕೆಲಸ ಇನ್ನೂ ಸ್ವಲ್ಪವೇ ಇತ್ತು. ಸತ್ಯ ಗುಂಡಿಗೆ ಇಳಿದು ಅಗೆದ ಮಣ್ಣನ್ನು ಎತ್ತಿ ಎಸೆದಳು. 1/4 ಗಂಟೆಯಲ್ಲಿ ಗುಂಡಿ ಮುಗಿಯಿತು. ಅನಂತರ ಕೊಳಕ್ಕೆ ಬಂದು ಕೈಕಾಲು ಮುಖಗಳನ್ನು ತೊಳೆದು ಸೊಂಟಕ್ಕೆ ಬಿಗಿದಿದ್ದ ಸೆರಗು ಬಿಚ್ಚಿ ಮುಖವನ್ನು ಒರೆಸಿಕೊಂಡು ಮೀರಳ ಜೊತೆ ಕೂತು ಕಷ್ಟ ಸುಖ ವಿಚಾರಿಸಿದಳು. ಹಾಸ್ಟೆಲಿನಲ್ಲಿ ಸ್ನೇಹಿತರಾಗಿದ್ದಾರೆಯೇ? 1-2 ಜನ. ನಿನ್ನ ಜೊತೆ ಯಾವ ವ್ಯತ್ಯಾಸವೂ ಇಲ್ಲದೆ ನಡೆದುಕೊತ್ತಾರೆಯೇ? ಮೀರಾ ಇದ್ದುದು ಹರಿಜನ ವಿದ್ಯಾರ್ಥಿನಿ ನಿಲಯದಲ್ಲಲ್ಲ, ಹುಡುಗಿಯರ ಕಾಲೇಜಿನ ಹಾಸ್ಟೆಲಿನಲ್ಲಿ. ಕೆಲವರು ನಡ್ಕೊತಾರೆ, ಬಾಕಿಯವರು ದೂರ ದೂರವೇ ಇರ್ತಾರೆ. MLA ಮಗಳು ಅಂತ ತಿಳಿದ ಮೇಲೆ ಮಾತಾಡಿಸಿಕೊಂಡು ಬರ್ತಾರೆ. ಅದ ಕಂಡ್ರೆ ನನಗೆ ಬೇಜಾರಾಗುತ್ತೆ. ನೋಡು, ನಿಮ್ಮಣ್ಣ ಬಂದಿದ್ದರು. ಒಂದು ಪುಸ್ತಕ ಬರಿಬೇಕು ಅಂತ ನನ್ನ ಕೇಳಿದರು ಎಂದು ಸತ್ಯ ವಿವರಿಸಿದಳು. ನನಗೆ ಗೊತ್ತದೆ, ಸತ್ಯಾಗ್ರಹ ಅಂದರೆ ಅವನಿಗೆ ನಂಬಿಕೆ ಇಲ್ಲ. ದಬಾಯಿಸಬೇಕು, ಒದಿಬೇಕು, ಇಲ್ಲದಿದ್ದರೆ ಮೇಲುಜಾತಿಯವರು ಬಗ್ಗೊಲ್ಲ ಅಂತಾನೆ. ಅದಕ್ಕೆ ಅಂಥ ಒಂದು ಪುಸ್ತಕ ಬರೆಸಿ ನಮ್ಮ ಜನದ ವಿದ್ಯಾರ್ಥಿಗಳಿಗೆ, ಮುಖಂಡರಿಗೆಲ್ಲ ಫ್ರೀ ಕೊಡಬೇಕು ಅಂತಿದ್ದಾನೆ. ಕ್ರಾಂತಿ ಮಾಡಬೇಕು ಅಂತಿರ್ತಾನೆ. ಮೊದಲಿನಿಂದ ಹಾಗೆಯೇ ಅವರ ಅಭಿಪ್ರಾಯ? ಮೊದಲು ಹೇಗಿದ್ದನೋ ನಂಗೊತ್ತಿಲ್ಲ. ನನಗೂ ಅವನಿಗೂ 7 ವರ್ಷ ವ್ಯತ್ಯಾಸ. ಅವನನ್ನು ಕಂಡ್ರೆ ನನಗೆ ಹೆದರಿಕೆಯೇ ಇತ್ತು. ಅಪ್ಪ ಅಲ್ಲಿ ಆಶ್ರಮದಲ್ಲಿರ್ತಿದ್ರು. ನಾನು ಅವನು ಇಬ್ಬರು ಮಾವನ ಊರಿನಲ್ಲಿದ್ದೆವು. ಅವನು ನನ್ನ ಹೊಡಿತಿದ್ದ. ಅವನ ಮದುವೆ ವಿಷಯದಲ್ಲಿ ಜಾತಿ ಅಡ್ಡ ಬಂದ ಮೇಲೆ ಕ್ರಾಂತಿ ಮಾಡೋ ಬುದ್ಧಿ ಜಾಸ್ತಿಯಾಗಿದೆ. ಮದುವೆ ವಿಷಯ ಏನು? ಈಗ 30 ವರ್ಷ ಆಗಿರಬಹುದಲ್ಲ, ಯಾಕೆ ಮದುವೆ ಆಗಿಲ್ಲ? BA ಓದುವಾಗ ಒಬ್ಬ ಹುಡುಗಿನ ಪ್ರೀತಿಸಿದ.
ನಮ್ಮಲ್ಲಿ ಎಡಗೈ ಬಲಗೈ ಅಂತ ವ್ಯತ್ಯಾಸ ಇದೆಯಲ್ಲ. ಹೊಲೇರು ಬಲಗೈ ಅಂದ್ಕತಾರೆ, ನಮ್ಮನ್ನ ಎಡಗೈ ಅಂತಾರೆ. ಹುಡುಗಿ ಬಲಗೈನೋಳು, ನೆಲಮಂಗಲದ ಹತ್ತಿರ ಯಾವುದೋ ಊರಿನೋಳು. ಇಂಟರ್ಮೀಡಿಯೇಟ್ ಓದುತ್ತಿದ್ದಳಂತೆ. ಅವಳು ಇವನನ್ನ ನಿಜವಾಗಿ ಪ್ರೀತಿಸಿದ್ದಳೋ ಇಲ್ಲವೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹರಿಜನ, ಒಂದೇ ಜಾತಿ ಅಂತ ಇವನ ಮಾತಿಗೆ ಒಪ್ಪಿದ್ದಳು. ಆದರೆ ಒಳಪಂಗಡದ ಮಾತು ಬಂತು. ಇವರು ಎಡಗೈನೋರು ಅಂತ ಗೊತ್ತಾದ ಮೇಲೆ ಅವಳ ಅಪ್ಪ ಕೀಳು ಜಾತಿಗೆ ಹೆಣ್ಣು ಕೊಡೋಲ್ಲ ಅಂದನಂತೆ. ನಮಗೆ ಇಷ್ಟೆಲ್ಲ ಆಸ್ತಿಪಾಸ್ತಿ ಇದ್ದು ಅವನು ಹಂಗಂದ. ಹುಡುಗಿಯು ಆಮೇಲೆ ತನ್ನ ಅಪ್ಪನ ಮಾತೆ ಕೇಳಿದಳು. ಆಗಿನಿಂದ ಅವನಿಗೆ ಜಾತಿ ವಿಷಯದಲ್ಲಿ ಸಿಟ್ಟು ವಿಪರೀತ. ಈ ವಿಷಯದಲ್ಲೇ ಬೇಜಾರಾಗಿ ಓದದೆ ಪರೀಕ್ಷೆಯಲ್ಲಿ ಫೇಲಾದ. ಸತ್ಯ 5 ನಿಮಿಷ ಸುಮ್ಮನೆ ಕುಳಿತಳು. ಮೀರಳ ಮಾತಿನಿಂದ ಅವಳಿಗೆ ಹೊಸ ತೀವ್ರತೆಯೊಂದು ತಿಳಿಯುತ್ತಿತ್ತು. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ ಅವಳಿಗೆ ಜಾತಿ ಜಾತಿಗಳಲ್ಲಿ, ಪಂಗಡ ಪಂಗಡಗಳಲ್ಲಿ ಇರುವ ವ್ಯತ್ಯಾಸದ ಅರಿವು ಇಲ್ಲದಿರಲಿಲ್ಲ. ಆದರೆ ಇತಿಹಾಸದ ಆದಿಯಿಂದ ಕೆಳಗೆ ಬಿದ್ದಿದ್ದು ಈಗ ಹರಿಜನರೆಂಬ ಹೊಸ ಹೆಸರನ್ನು ಪಡೆದಿರುವ ಇವರು ತಮ್ಮ ತಮ್ಮ ನಡುವೆಯೇ ಈಗಲೂ ಇಂತಹ ವ್ಯತ್ಯಾಸವನ್ನು ಗಣಿಸುತ್ತಾರೆಂಬುದು ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಅಲ್ಲದೆ ಇಂಟರ್ಮೀಡಿಯೇಟ್ ಓದುತ್ತಿರುವ ಹುಡುಗಿ, ಮಗಳನ್ನು ಕಾಲೇಜಿಗೆ ಕಳಿಸಿರುವ ತಂದೆ, ಇಷ್ಟು ಅನುಕೂಲವಾಗಿ BA ಓದುತ್ತಿದ್ದ ಗಂಡು ಸಿಕ್ಕಿರುವಾಗಲೂ ಹೀಗೆ ಜಾತಿಯ ವ್ಯತ್ಯಾಸ ಎಣಿಸಿ ಅಡ್ಡಗೋಡೆ ಕಾಯುವುದು ಆಶ್ಚರ್ಯವೆನಿಸಿತು. ಈ ಜಾತಿ ವ್ಯತ್ಯಾಸವನ್ನ ನೀನು ನಂಬ್ತೀಯಾ? ಸತ್ಯ ಕೇಳಿದಳು. ನಾನು ನಂಬಿದರೆ ಅಥವಾ ನಂಬದೇ ಇದ್ದರೆ ಏನು ವ್ಯತ್ಯಾಸ? ಹೇಗೆ? ಎಲ್ಲರಿಗಿಂತ ಕೀಳು ಜಾತಿ ನಮ್ಮದು. ನಾನು ನಂಬಲ್ಲ ಅಂದರೆ ಸಮಾನವಾಗಿ ನಡೆಸಿಕೊಳ್ಳೋಕೆ ನಮಗಿಂತ ಕೀಳಾದ ಒಂದು ಜಾತಿ ಇರಬೇಕಲ್ಲ. ಅಮೇರಿಕಾದ ನೀಗ್ರೋಗಳು ವರ್ಣ ವ್ಯತ್ಯಾಸವನ್ನು ನಾವು ನಂಬಲ್ಲ ಅಂದರೆ ಯಾವ ಅರ್ಥವಿದೆ? ಈ ಮಾತನ್ನ ಕೆಂಪು ಜನ ಅನ್ನಬೇಕು. ಹಾಗೆಯೇ ಇದು. ಈ ಉತ್ತರವನ್ನು ಕೇಳಿ ಸತ್ಯಳಿಗೆ ಆಶ್ಚರ್ಯವಾಯಿತು. ಕಾಲೇಜಿಗೆ ಸೇರಿದ 5-6 ತಿಂಗಳಿನಲ್ಲಿ ಅವಳ ವಾಸ್ತವ ಜ್ಞಾನ ಸ್ಪಷ್ಟವಾಗುತ್ತಿದೆ. ಅವಳು ಕೊಟ್ಟ ಹೋಲಿಕೆಯೂ ಸಹ ಕರಾರುವಾಕ್ ಹೊಂದುತ್ತದೆ. ಈ ಹುಡುಗಿ ಬುದ್ಧಿವಂತಳಾಗುವುದರಲ್ಲಿ ಸಂದೇಹವಿಲ್ಲ. ಆದರೆ ಅಣ್ಣನಂತೆ ಕ್ರಾಂತಿಕಾರಿ ಮನೋಭಾವದವಳಾಗುತ್ತಾಳೆಯೋ ಮತ್ತೆ ಏನಾಗುತ್ತಾಳೆಯೋ? ಅವಳು ಇತ್ತೀಚೆಗೆ ಏನು ಓದಿದಳೆಂದು ಸತ್ಯ ವಿಚಾರಿಸಿದಳು. ತಾನು ರಜೆಯಲ್ಲಿ ಓದಲು 4 ಪುಸ್ತಕಗಳನ್ನು ತಂದಿರುವುದಾಗಿ, ಬೇಕಾದರೆ ಸತ್ಯಳಿಗೆ ತಂದುಕೊಡುವುದಾಗಿ ಅವಳು ಹೇಳಿದಳು. ನಿಮ್ಮಣ್ಣ ಯಾವಾಗ ಬರ್ತಾರೆ? ಅವರ ಕೈಲಿ ನಾನು ಸ್ವಲ್ಪ ಮಾತಾಡಬೇಕು. ನಾಡದ್ದು ನಾನೇ ತುಮಕೂರಿಗೆ ಹೋಗ್ತೀನಿ. ಅವನಿಗೆ ಹಂಗಂತ ಹೇಳ್ತೀನಿ. ಇಲ್ಲದೇ ಇದ್ರೆ ನೀವು ಬನ್ನಿ, ಹೋಗಿ ಬರೋಣ. ನಿಮಗೂ ಬೇಜಾರು ಕಳೆದ ಹಾಗಾಗುತ್ತೆ. ಸತ್ಯಳಿಗೆ ಯಾಕೆ ಹೋಗಿ ಬರಬಾರದು ಎನಿಸಿತು. ಹಾಗೆಯೇ ತನಗೆ ಬೇಕಾದ ಒಂದು ಗುದ್ದಲಿ, ಒಂದು ಕೊನೆಗತ್ತಿ, ಒಂದು ಮಚ್ಚುಗತ್ತಿ, 2 ಬಕೆಟುಗಳನ್ನು ತರಬಹುದು. ಆ ಊರಿನಲ್ಲಿ ಹೇಳಿಸಿಕೊಳ್ಳುವಂತಹ ಪುಸ್ತಕದಂಗಡಿ ಇದೆಯೋ ಇಲ್ಲವೋ? ಇದ್ದರೆ ಒಂದೆರಡು ಪುಸ್ತಕಗಳನ್ನಾದರೂ ತರಬಹುದು. ಮರುದಿನ ಬೆಳಗಿನ ಬಸ್ಸಿನಲ್ಲಿ ಇಬ್ಬರು ತುಮಕೂರಿಗೆ ಹೋದರು. ಇವರಿಬ್ಬರೂ ತಿರುಮಲಾಪುರದ ಸ್ಟ್ಯಾಂಡಿನಲ್ಲಿ ಸಂಧಿಸಿದುದನ್ನು ಮತ್ತು ಜೊತೆಯಲ್ಲೇ ಬಸ್ಸಿನಲ್ಲಿ ಕೂತಿದ್ದನ್ನು ಅಲ್ಲಿದ್ದವರೆಲ್ಲ ನೋಡಿದರು. ಜಾತಿ ಕುಲಗಳನ್ನೆಲ್ಲ ಬಿಟ್ಟವಳೆಂದು ಇವಳ ಬಗೆಗೆ ಮೊದಮೊದಲು ಇದ್ದ ಕುತೂಹಲವು ಈಗ ಇಳಿದು ಹೋಗಿತ್ತು. ಅವಳು ಮಾದಿಗ ಹುಡುಗಿಯನ್ನು ಮುಟ್ಟಿಸಿಕೊಂಡು ಕೂತರೂ ಅದರಲ್ಲಿ ಈಗ ಅವರಿಗೆ ಸ್ವಾರಸ್ಯ ಕಾಣುತ್ತಿರಲಿಲ್ಲ. ಅವಳೆಷ್ಟಾದರೂ ಪೂರ್ತಿ ಕೆಟ್ಟು ಹೋದವಳು. ತಾವು ನೆಟ್ಟಗಿದ್ದರೆ ಸಾಕು ಎಂಬ ಮನೋಭಾವ ಊರಿನವರಿಗೆಲ್ಲ ಬಂದು ಹೋಗಿತ್ತು. 10 ಗಂಟೆಗೆ ತಲುಪಿ ಸ್ಟ್ಯಾಂಡಿನಲ್ಲಿ ಬಸ್ ಇಳಿದು ಇಬ್ಬರೂ ನಡೆದು ಮಂಡಿಪೇಟೆಗೆ ಹೋದರು. ಮೋಹನದಾಸನ ಅಂಗಡಿ ಇಷ್ಟು ದೊಡ್ಡದೆಂದು ಸತ್ಯ ಕಲ್ಪಿಸಿಕೊಂಡೇ ಇರಲಿಲ್ಲ. ನಿಯಾನ್ ಬಲ್ಬಿನಲ್ಲಿ ಬಾಟಾ ಎಂದು ಇಂಗ್ಲಿಶಿನಲ್ಲಿ ದಪ್ಪನಾಗಿ ಬರೆದ ಬೋರ್ಡು. ಪ್ರವೇಶಿಸಿದರೆ ಎಡಭಾಗಕ್ಕೆ ಉದ್ದಕ್ಕೂ 10 ಅಡಿ ಎತ್ತರಕ್ಕೆ ಬಾಟಾ ಬೂಟು, ಚಪ್ಪಲಿ ಮತ್ತು ಸ್ಟ್ಯಾಂಡುಗಳ ರೊಟ್ಟಿನ ಪೆಟ್ಟಿಗೆಗಳನ್ನು ಜೋಡಿಸಿದ ಸ್ಟ್ಯಾಂಡುಗಳು. ನೆಲಕ್ಕೆ ಒರಟು ರತ್ನಗಂಬಳಿ, ಗಿರಾಕಿಗಳು ಕೂರಲು ಮೆತ್ತೆ ಹಾಕಿದ ಸಾಲು ಬೆಂಚು, ಬಾಗಿಲಿನ ಹತ್ತಿರವೇ ಕಬ್ಬಿಣದ ಮೇಜು ಕುರ್ಚಿಗಳು, ಮೇಜದ ಮೇಲೆ ಅಗಲವಾದ ಗಾಜಿನ ಹಲಗೆ. ಅದೇ ಅಂಗಡಿಗೆ ಹೊಂದಿದಂತೆ ಪಕ್ಕದಲ್ಲಿ ಮತ್ತೊಂದು ಪಾದರಕ್ಷೆಗಳ ಅಂಗಡಿ. ಸ್ವದೇಶಿ ಚಪ್ಪಲ್ ಮಾರ್ಟ್ ಎಂದು ಕನ್ನಡದಲ್ಲಿ ಬೋರ್ಡ್ ಇದ್ದ ಅದಕ್ಕೂ ಈ ಬಾಟಾ ಅಂಗಡಿಗೂ ನಡುವೆ ಒಂದು ಬಾಗಿಲು ಇತ್ತು. ಈ 2 ವಿಭಾಗಗಳಿಗೂ ಒಬ್ಬರ ಮಾಲೀಕತ್ವಕ್ಕೆ ಸೇರಿದುವೆಂದು ಯಾರಿಗಾದರೂ ಅರ್ಥವಾಗುತ್ತಿತ್ತು.
ವ್ಯಾಪಾರ ನಡೆಯುತ್ತಿತ್ತು. ಬಾಟಾ ವಿಭಾಗದ ಮೇಜದ ಹಿಂದೆ ಕೂತು ಲೆಕ್ಕ ಬರೆಯುತ್ತಿದ್ದವನು ಬ್ರಾಹ್ಮಣನೆಂದು ಮುಖ ನೋಡಿದರೆ ತಿಳಿಯುತ್ತಿತ್ತು. ಒಳಗೆ ಬರುವ ಗಿರಾಕಿಗಳ ಕಾಲು ಮುಟ್ಟಿ ಅಳತೆ ನೋಡಿ ಬೂಟುಗಳನ್ನು ತೊಡಿಸುತ್ತಿದ್ದ ಇಬ್ಬರೂ ಮೇಲುಜಾತಿಯವರೇ. ಒಬ್ಬನಂತೂ ಬ್ರಾಹ್ಮಣನೇ ಎಂದು ಮುಖ ನೋಡಿ ಸತ್ಯ ಅಂದಾಜು ಮಾಡಿಕೊಂಡಳು. ಬಿಲ್ ಕ್ಲರ್ಕ್ ಮತ್ತು ಒಬ್ಬ ಸೇಲ್ಸ್ ಬಾಯ್ ಬ್ರಾಹ್ಮಣರವನು, ಮತ್ತೊಬ್ಬ ಗೌಡರವನೆಂದು ಮೋಹನದಾಸನೇ ಹೇಳಿದುದು ಅವಳ ನೆನಪಿಗೆ ಬಂತು. ಬಿಲ್ ಕ್ಲರ್ಕ್ ಮೀರಳಿಗೆ ನಮಸ್ಕಾರ ಹೇಳಿ ಮೇಲಿದ್ದಾರೆ ಎಂದ. ಮೀರಾ ಸತ್ಯಳನ್ನು ಕರೆದುಕೊಂಡು ನೇರವಾಗಿ ಒಳಕೋಣೆಗೆ ಹೋಗಿ ಅಲ್ಲಿದ್ದ ಮೆಟ್ಟಿಲುಗಳನ್ನು ಹತ್ತಿ ಮಹಡಿಗೆ ಹೋದಳು. ಅಲ್ಲಿಯೂ ಎಕ್ಕಡ ಮತ್ತು ಬೂಟುಗಳ ಸಂಗ್ರಹವಿತ್ತು. ಆದರೆ ಹಿಂಭಾಗದ ಒಂದು ಕೋಣೆ ಮಾತ್ರ ವಾಸಕ್ಕೆ ಯೋಗ್ಯವಾಗಿ ಸ್ವಚ್ಛವಾಗಿತ್ತು. ಒಂದು ಸ್ಪ್ರಿಂಗ್ ಮಂಚ, ಮರದ ಮೇಜ, ಬರೆಯುವ ಕುರ್ಚಿ, 4 ಬೆತ್ತದ ಕುರ್ಚಿ, ಒಂದು ದೊಡ್ಡ ಗಾಡ್ರೇಜ್ ಅಲಮಾರು, ಮತ್ತೊಂದು ಗಾಜಿನ ಬಾಗಿಲಿನ ಮರದ ಪುಟ್ಟ ಬೀರು. ಅದರ ಭರ್ತಿ ಪುಸ್ತಕಗಳು ಕಾಣುತ್ತಿದ್ದುವು. ಎಡಗೈಲಿ ಸಿಗರೇಟು ಹಿಡಿದುಕೊಂಡು ಮೇಜದ ಮೇಲಿದ್ದ ಕೆಲವು ಕೈಬರಹದ ಹಾಳೆಗಳನ್ನು ನೋಡುತ್ತಿದ್ದ ಮೋಹನದಾಸ ತಂಗಿಯ ಜೊತೆಗೆ ಸತ್ಯಳನ್ನು ಕಂಡು ಆಶ್ಚರ್ಯ ಸಂಭ್ರಮಗಳಿಂದ ಎದ್ದು ನಿಂತ. ವೆಲ್ಕಮ್ ಎಂದವನು. ನೀವು ಬಂದದ್ದು ಆಶ್ಚರ್ಯ ಎಂದ. ನಿನ್ನ ಕೈಲಿ ಮಾತಾಡಬೇಕು ಅಂದ್ರು ಕರ್ಕೊಂಡು ಬಂದೆ. ಮೀರಾ ಹೇಳಿದ ತಕ್ಷಣ ಸತ್ಯ, ಪೇಟೆಯಲ್ಲಿ ಒಂದಿಷ್ಟು ಸಾಮಾನು ತಗೋಬೇಕಾಗಿತ್ತು, ಹಾಗೆಯೇ ಮೀರಾ ಜೊತೆಗೆ ಸಿಕ್ಕಿದಳು. ಮೋಹನದಾಸನಿಗೆ ಆ ಮಾತಿನ ಕಟು ತಾಗಿತು. ತಾಳ್ಮೆಯಿಂದ ಹೇಳಿದ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ, ನಿಮ್ಮನ್ನೇ ಜ್ಞಾಪಿಸ್ಕೊತಿದ್ದೆ. ನೋಡಿ, ಅವತ್ತು ಬಂದೆನಲ್ಲ, ನಾನೇ ಬರೆಯೋಣ ಅಂತ ಕೂತು 5-6 ಹಾಳೆ ಬರೆದೆ. ಅದನ್ನು ನೋಡೋ ಮನಸ್ಸಾಗಿರಲಿಲ್ಲ. ಈಗ ಓದಿದರೆ ತಪ್ಪು ನಂಗೆ ತಿಳಿಯುತ್ತೆ ಎಂದು ಬೆತ್ತದ ಕುರ್ಚಿಯ ಮೇಲೆ ಕುಳಿತ ಸತ್ಯಳ ಕೈಗೆ ಮೇಜದ ಮೇಲಿಟ್ಟುಕೊಂಡು ತಾನು ನೋಡುತ್ತಿದ್ದ ಹಾಳೆಗಳನ್ನು ಜೋಡಿಸಿಕೊಟ್ಟ. ಸತ್ಯ ಮೊದಲ ಪುಟವನ್ನು ಓದಿ ನೋಡಿದಳು. ಅವನ ಅಕ್ಷರ ಸ್ಪಷ್ಟವಾಗಿತ್ತು. ಭಾಷೆ ಕೃತಕವಾಗಿ ಸುತ್ತುದಾರಿಯ ಪ್ರೌಢತೆಯಿಂದ ಕೂಡಿತ್ತು. ಆದರೆ ವೈಖರಿ ಮಾತ್ರ ಮೇಲುಜಾತಿಯ ಬಗೆಗೆ ಟೀಕೆ, ಬಿರುಸು ಮಾತು, ನಿಂದೆ ಮತ್ತು ತಿರಸ್ಕಾರಗಳದ್ದಾಗಿತ್ತು. ಏನು ತಪ್ಪು ಗೊತ್ತಾಯಿತು ನಿಮಗೆ ಇದರಲ್ಲಿ? ಸತ್ಯ ಕೇಳಿದಳು. ಬರವಣಿಗೆಯಲ್ಲಿ ಇಷ್ಟೊಂದು ಬಯ್ಯಬಾರದು ಅಂತ. ನಿಜ ಜೀವನದಲ್ಲೂ ಅಷ್ಟೇ, ಮಾತಿನಲ್ಲಿ ವಿನಾಕಾರಣ ಕಟು, ವ್ಯಂಗ್ಯ ಇರಬಾರದು. ಅವನು ಕತ್ತು ತಿರುಗಿಸಿ ಅವಳ ಮುಖ ನೋಡಿದ. ಅವಳು ಗಂಭೀರಳಾಗಿಯೇ ಇದ್ದಳು. ಅವನು ಹೇಳಿದ, ಪ್ರಾಯಶಃ ಇದನ್ನ ಬರೆಯೋಕ್ಕೆ ನನ್ನ ಕೈಲಿ ಆಗುಲ್ಲ ಎಂದರೆ ನೀವೇ ಬರೆದುಕೊಡಿ ಎಂಬಂತಿತ್ತು ಅವನ ಧ್ವನಿ. ನಾನು ಬರಿತೀನಿ, ಕನ್ನಡ ಬರೆದು ಅಭ್ಯಾಸವಿಲ್ಲ, ಆದರೆ ಕಷ್ಟವಾಗುಲ್ಲ. ಇನ್ನೂ 3 ತಿಂಗಳಲ್ಲಿ ಬೇಕು. ನಿಮ್ಮ ಖರ್ಚು ಏನಿದ್ದರೂ ನಾನು ಕೊಡ್ತೀನಿ. ಮೈಸೂರಿನಲ್ಲಿ ಇರಬೇಕಾಗುತ್ತೆ. ನೀವೇನೂ ಖರ್ಚು ಕೊಡಬೇಕಾಗಿಲ್ಲ, ನನ್ನ ಹತ್ತಿರ ಇದೆ. ಆದರೆ ಇದು ನಮ್ಮ ಜಾತಿಯ ಕೆಲಸ. ಸತ್ಯ ಒಂದು ನಿಮಿಷ ಸುಮ್ಮನಾದಳು. ಆಮೇಲೆ ಹೇಳಿದಳು, ನಮ್ಮ ಜಾತಿ ಅನ್ನುವ ಭಾವ ನಿಮ್ಮಲ್ಲಿ ತುಂಬಿರುವಾಗ ನಾನ್ಯಾಕೆ ಕೆಲಸ ಮಾಡಿಕೊಡಬೇಕು? ನನಗೇನು ದುಡ್ಡಿನ ಆಶೆಯಿಲ್ಲ. ಅಣ್ಣನ ಮಾತಿನಿಂದ ಮೀರಳಿಗೆ ಕೆಡುಕೆನಿಸಿತು. ತನ್ನ ಗುರುವನ್ನು ಅರ್ಥ ಮಾಡಿಕೊಳ್ಳದೆ ಅವರೊಡನೆ ಅವನು ಹೀಗೆ ಒರಟೊರಟಾಗಿ ಆಡುವುದನ್ನು ಅವಳು ಸಹಿಸಲಿಲ್ಲ. ಅವನೆದುರಿಗೆ ಮಾತನಾಡುವ ಧೈರ್ಯವೂ ಈ ಮೊದಲು ಇರಲಿಲ್ಲ. ಆದರೆ ಕಾಲೇಜಿಗೆ ಹೋಗಿದ್ದುದರಿಂದಲೋ ಅಥವಾ ತನ್ನ ತಿಳುವಳಿಕೆ ಬೆಳೆದಿರುವುದರಿಂದಲೋ ಮಾತನಾಡಿದಳು. ಅಣ್ಣ, ಇಷ್ಟಾದರೂ ನಿಂಗೆ ಅವರ ಸ್ವಭಾವ ಅರ್ಥವಾಗಿಲ್ಲ. ಒರಟುತನ ಕಡಿಮೆ ಮಾಡಿಕೊಳ್ಳದಿದ್ದರೆ ನಿಂಗೆ ಜನಗಳ ಗುಣ ತಿಳಿಯೋದೇ ಇಲ್ಲ. ಮೋಹನದಾಸನಿಗೆ ನಾಚಿಕೆ ಎನಿಸಿತು. ತಂಗಿಗೆ ಇಷ್ಟು ಧೈರ್ಯ ಬಂದಿರುವುದನ್ನು ನೋಡಿ ಆಶ್ಚರ್ಯವೆನಿಸಿತು. ಸಿಟ್ಟೂ ಬಂತು. ಅವನು ಅವಳ ಮುಖವನ್ನು ದಿಟ್ಟಿಸಿ ನೋಡಿದ. ಅವಳು ತಲೆ ತಗ್ಗಿಸಿದಳು. ಮಾತನ್ನು ಬದಲಾಯಿಸಿ ಸತ್ಯ ಕೇಳಿದಳು, ಶಾಂತಿ ಸತ್ಯಾಗ್ರಹಗಳಿಂದ ಹರಿಜನರ ಉನ್ನತಿ ಆಗೋಲ್ಲ ಅಂತೀರಾ? ತಂಗಿಯ ಮೇಲೆ ರೇಗಿ ಪುನಃ ಒರಟೆನಿಸಿಕೊಳ್ಳುವ ಅಥವಾ ರೇಗದೆ ಸುಮ್ಮನಿದ್ದು ನಾಚಿಕೆಯನ್ನು ಒಪ್ಪಿಕೊಳ್ಳುವ ಸಂದಿಗ್ಧದಿಂದ ತಪ್ಪಿಸಿಕೊಳ್ಳಲು ಈ ಪ್ರಶ್ನೆಯು ಅವನಿಗೆ ತುಂಬ ಅನುಕೂಲವಾಯಿತು. ಅದಕ್ಕೆ ಉತ್ತರ ಹೇಳಲು ಅವನು ಯೋಚಿಸಲೇಬೇಕಿರಲಿಲ್ಲ. ಹೇಳಿದ, ಶಾಂತಿ ಸತ್ಯಾಗ್ರಹ ನಮ್ಮಪ್ಪನಿಗೆ ಸೇರಿದ್ದು. ಅವರು 6 ವರ್ಷ ಇದ್ದರಲ್ಲ ಶಾಂತಿಯ ಆಶ್ರಮದಲ್ಲಿ. ಏನು ಸಾಧಿಸಿದರು?
ಮಾದಿಗ ಹೊಲೆಯ ಅನ್ನೋ ವಾಸ್ತವ ಹೆಸರಿನ ಬದಲು ಹರಿಜನ ಅನ್ನೋ ಆಕರ್ಷಕ ಹೆಸರು ಕೊಟ್ರು. ಅಂದರೆ ಹರಿ ಅನ್ನುವ ಹೆಸರನ್ನ ಹೊಲೆಗೆಡಿಸಿದರು. ಆ ಜನದ ವಿಷಯದಲ್ಲಿ ಇರುವ ತಿರಸ್ಕಾರ, ಹೊಲೆ ಮನೋಭಾವ ಮಾತ್ರ ಹೋಗಲಿಲ್ಲ. ಇನ್ನು ಸತ್ಯಾಗ್ರಹ. ನಮ್ಮಪ್ಪನೇ ಒಂದು ಸಲ ಊರಿನ ದೇವಸ್ಥಾನಕ್ಕೆ ಜಾತ್ಯಸ್ಥರನ್ನೆಲ್ಲ ಕರಕೊಂಡು ಹೋಗಿದ್ದನಂತೆ. ಈಗ ಡೆಪ್ಯೂಟಿ ಮಿನಿಸ್ಟರ್ ಆಗಿದಾನಲ್ಲ ಮೇಲಗಿರಿ ಗೌಡ, ಅವನ ಜೊತೆ ನಿಂತು ಇವರು ಒಳಗೆ ತೀರ್ಥ ತಗೊಂಡ ಫೋಟೋ ಪೇಪರಲ್ಲಿ ಬಂದಿದ್ದು, ಅದಕ್ಕೆ ಕಟ್ಟು ಹಾಕಿಸಿ ಇಟ್ಟಿದ್ದಾರೆ ನಮ್ಮನೇಲಿ. ಅದಾದ ಮೇಲೆ ಊರವರೆಲ್ಲ ಕೂಡಿ ದೇವರಿಗೆ, ದೇವಸ್ಥಾನಕ್ಕೆ ಮಡಿ ಮಾಡಿದರಂತೆ. ಆಮೇಲೆ ನಾವು ಒಂದು ಸಲವಾದರೂ ದೇವಸ್ಥಾನಕ್ಕೆ ಹೋಗಿದ್ದೇವೆಯೇ? ಯಾಕೆ ಹೋಗಬಾರದು? ಹೋದ್ರೆ ಕಲ್ಲು ತಗೊಂಡು ಹೊಡಿತಾರೆ, ಖೂನಿಯಾಗ್ತದೆ. ನೀವು ಮೈಸೂರಲ್ಲಿ ಓದ್ತಿದ್ರಲ್ಲ, ಆಗ ಒಂದು ದಿನ ನಾನು ನಿಮ್ಮೂರಿನಲ್ಲಿ ನಿಮ್ಮಣ್ಣನವರ ಹೋಟೆಲಿಗೆ ನುಗ್ಗಿ ನನಗ್ಯಾಕೆ ಕಾಫಿ ಕೊಡೋಲ್ಲ ಅಂತ ಕೇಳಿದೆ. ಕೂತು ಕಾಫಿ ಕುಡಿಯುತ್ತಿದ್ದೋರೇ ಮಾದಿಗ ಸೂಳೆ ಮಗ ಒಳಗೆ ಬಂದ ಅಂತ ಎದ್ದು ಬಂದು ಹೊಡೆದರು. ಗೌಡ, ಲಿಂಗಾಯತ, ಮಗ್ಗ, ಹಜಾಮ ಎಲ್ಲ ಸೇರಿ ಹೊಡೆದರು. ಇಲ್ಲಿ ನೋಡಿ ಎಂದು ಮೇಲೆ ಎದ್ದು ಸ್ವಲ್ಪ ಹತ್ತಿರ ಬಂದು ತನ್ನ ದಪ್ಪ ಮೀಸೆಯ ಬಲಭಾಗದ ಕೂದಲನ್ನು ಸ್ವಲ್ಪ ಬಿಡಿಸಿ ತೋರಿಸಿದ. ತುಟಿ ಸ್ವಲ್ಪ ಭಾಗ ಹರಿದು ಕುರೂಪವಾಗಿದ್ದುದು ಸತ್ಯಳಿಗೆ ಕಾಣಿಸಿತು. ಹೀಗೆ ಗಾಯವಾಗೋ ಹಾಗೆ ಒಬ್ಬ ಗಾಜಿನ ಲೋಟದಲ್ಲಿ ಹೊಡೆದ. ಪೊಲೀಸಿನವರಿಗೆ ಹೇಳಿದರೆ ನೀನ್ಯಾಕೆ ಹಾಗೆ ಜನಾಭಿಪ್ರಾಯದ ವಿರುದ್ಧ ಹೋಟೆಲಿಗೆ ನುಗ್ಗಿದೆ ಅಂದ್ರು. ತುಟಿ ಹರಿದಿರೋದು ಕಾಣದಿರಲಿ ಅಂತ ಇಷ್ಟು ದಪ್ಪ ಮೀಸೆ ಬೆಳೆಸಿದೀನಿ. ಸತ್ಯಳಿಗೆ ಈ ಸಂಗತಿ ತಿಳಿದಿರಲಿಲ್ಲ. ಅವಳು ಗಂಭೀರಳಾಗಿ ಯೋಚಿಸುತ್ತಾ ಕುಳಿತಳು. ಒಂದು ನಿಮಿಷ ಅವನು ಮಾತನಾಡಲಿಲ್ಲ. ಅನಂತರ ಹೇಳಿದ, ನಮ್ಮಪ್ಪ ಆಶ್ರಮಕ್ಕೆ ಯಾಕೆ ಓಡಿ ಹೋದ್ರು ಗೊತ್ತೇ? ಮೀಸೆ ಬೆಳೆಸಿದರಂತೆ. ಅದರಿಂದ ಊರ ಯಜಮಾನ ಇದ್ದಾನಲ್ಲ ತಿರುಮಲೇಗೌಡ, ಮಂತ್ರಿಯ ಅಪ್ಪ, ಅವನಿಗೆ ಅವಮಾನವಾಯ್ತಂತೆ. ಮಾದಿಗ ಮೀಸೆ ಬಿಡೋದು ಅಂದ್ರೆ ಏನು? ಇವರನ್ನ ಎಳೆತರಿಸಿ ಕಂಬಕ್ಕೆ ಕಟ್ಟಿಸಿ ಬಾರುಕೋಲಲ್ಲಿ ಹುಯಿಸಿದನಂತೆ. ನಾಚಿಕೆಯಾಗಿಯೋ ಹೆದರಿಕೊಂಡೋ ಅಂತೂ ನಮ್ಮಪ್ಪ ಊರು ಬಿಟ್ಟು ಹೋಗಿ ಅಲ್ಲಿ ಆಶ್ರಮದಾಗಿದ್ದ. ಸ್ವತಂತ್ರ ಬಂದ ಮ್ಯಾಲೆ ಊರಿಗೆ ಬಂದು ನೆಲೆಸಿದ. ನಮ್ಮ ಅವ್ವ ನನ್ನ ಈ ಮೀಸೆ ನೋಡಿ ಏನಂತಾಳೆ ಗೊತ್ತಾ? ಅವರಪ್ಪಾರು ಮೀಸೆ ಬಿಟ್ರು ಅಂತ ಬಾರುಕೋಲಲ್ಲಿ ಹೊಡೆಸಿದ್ರು, ಅದರ ಮುಯಿ ತೀರ್ಸ್ಕಣಕ್ಕೆ ನನ್ನ ಮಗ ದಪ್ಪ ಮೀಸೆ ಬೆಳೆಸಿಯವನೆ ಅಂತಾಳೆ. ಹಾಗಾದ್ರೂ ಅರ್ಥವಾಗಬಹುದು. ನಮ್ಮಪ್ಪ ನನಗೆ ಕೊಟ್ಟದ್ದೇನು ಗೊತ್ತೇ? ಸತ್ತಿಗ ಅಂತ ಹುಟ್ಟು ಹೆಸರು ತೆಗೆದು ಮೋಹನದಾಸ ಅಂತ ಮಾಡಿದ. ಮುಂದುವರಿದ ಹೆಸರು ಬೇಕಾಗಿದ್ದರೆ ಬರೀ ಮೋಹನ ಅಂತ ಯಾಕೆ ಇಡಲಿಲ್ಲ? ದಾಸ ಅಂತ ಯಾಕೆ ಸೇರಿಸಿದ? ಅಂದ್ರೆ ನಾವು ಮೂಲತಃ ದಾಸರು ಅನ್ನೋದನ್ನ ಅವನು ಒಪ್ಪಿಕೊಂಡಿದ್ದಾನೆ. ಮಹಾತ್ಮರ ಹೆಸರೇ ಮೋಹನದಾಸ ಅಂತಲ್ಲವೇ ಇದ್ದದ್ದು? ಮಗನಿಗೆ ಹೆಸರಿಡೋಕ್ಕೂ ಗುರುವಿಗೆ ದಾಸನಾಗಬೇಕಿತ್ತೇ ಇವನು? ಸ್ವಂತವಾಗಿ ಒಂದು ಹೆಸರು ಹೊಳಿಲಿಲ್ಲವೇ? ನಾನು ಹೇಳೋದೇನು ಅಂದ್ರೆ, ನಮ್ಮ ಜನದ ಇಂಥ ದಾಸ್ಯ ಹೋಗದೆ ನಾವು ಮಾದಿಗತನದಿಂದ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ. ಸತ್ಯ ಸುಮ್ಮನೆ ಕುಳಿತಿದ್ದಳು. ಮೋಹನದಾಸನು ಸುಮ್ಮನಾದ. 10 ನಿಮಿಷ ಎಲ್ಲ ಮೌನವಾಗಿದ್ದರು. ಮೀರಾ ಕೈಗಡಿಯಾರ ನೋಡಿಕೊಂಡು ಅಂದಳು, ಅಣ್ಣ, ನಾವಿಬ್ಬರೂ ತಿಂಡಿ ತಿಂದಿಲ್ಲ. 11:15 ತಿಂಡಿ ಆಮೇಲಾಗುತ್ತೆ, ಸತ್ಯ ಅಂದಳು. ಸಾರಿ ಎಂದ ಮೋಹನದಾಸ ತನ್ನ ಮೇಜದ ಕಾಲಿಗೆ ತಗುಲಿಸಿದ್ದ ಕಾಲಿಂಗ್ ಬೆಲ್ ಒತ್ತಿದ. ಕೆಳಗೆ ಕೆಲಸ ಮಾಡುತ್ತಿದ್ದ ಒಬ್ಬ ಬಂದ. 2 ಪ್ಲೇಟ್ ಇಡ್ಲಿ ಬೆಣ್ಣೆ, 2 ತುಪ್ಪದ ದೋಸೆ, 3 ಪ್ಲೇಟ್ ಉದ್ದಿನ ವಡೆ, 3 ಕಾಫಿ ತರಿಸು ಎಂದ. ಕೆಲಸಗಾರ ಹೊರಟು ಹೋದ. ಸತ್ಯ ಕೇಳಿದಳು, ಹಿಡಿದು ಒದಿಬೇಕು ಅಂತೀರಲ್ಲ, ಆ ಮಾತಿನ ಅರ್ಥವೇನು? ಯಾವ ರೀತಿ ಜೋರು ಮಾಡಿದರೆ ಹರಿಜನರಿಗೆ ಸಮಾನತೆ ಬರುತ್ತೆ ಅಂತೀರಾ? ಬೆಂಕಿ ಹೊತ್ತಿಸಿ, ಮನೆ ಸುಟ್ಟು, ಕೆರೆ ಕಟ್ಟೆ ಒಡೆದು, ಟೈಮ್ ಬಾಂಬು ಇಟ್ಟು ರೈಲ್ವೆ ಸ್ಟೇಷನ್ ಸಿಡಿಸಿದರೆ ಆಗುತ್ತೆ ಅಂತಲೇ? ನಾನು ಬರೆದದ್ದ ನೋಡಿದ್ದೀರಲ್ಲ. ಸಿಟ್ಟಿನ ಮಾತು ಬಂದ್ರೆ ಅಭಿಪ್ರಾಯ ಸ್ಪಷ್ಟವಾಗುಲ್ಲ ಅಂತ ನಂಗೆ ಇವತ್ತು ಗೊತ್ತಾಯ್ತು. ಒದೆಯೋದು ಅಂದ್ರೆ ಅದಲ್ಲ ಅರ್ಥ. ನಮ್ಮಪ್ಪನ್ನ ನೋಡಿ, ಅವರು ಕೊಡೋ ಎಂಜಲ ತಿಂಡಿಗೆ ಅವನು ಹೇಳಿದ ಹಾಗೆ ಅಸೆಂಬ್ಲಿಲಿ ಕೈ ಎತ್ತಿಕೊಂಡಿದ್ದಾನೆ. ನಮ್ಮೋರೆಲ್ಲ ಹೀಗೆಯೇ, ಊರಲ್ಲೂ ಅಷ್ಟೆ. ನಮ್ಮ ಜನಕ್ಕೆ ಆತ್ಮಗೌರವವೇ ಇಲ್ಲ. ಒಂದು ಸಲ ದೇವಸ್ಥಾನಕ್ಕೆ ಹೋದರು, ಅಲ್ಲಿಗೆ ಮುಗೀತು. ಒಂದು ಕೆಲಸ ಮಾಡಬೇಕು, ಅಸೆಂಬ್ಲಿ ಮೆಂಬರುಗಳ, ಮಂತ್ರಿಗಳ ಹತ್ತಿರ ಹೋಗಬೇಕು. ನಮ್ಮೂರಲ್ಲಿ ಇಂಥ ಗುಡಿ ಇದೆ,
ಅದಕ್ಕೆ ದಿನ ನಾವು ಹೋಗಿ ಬರ್ತೀವಿ. ಗಲಾಟೆಯಾದರೆ ನೋಡಿಕೊಳ್ಳೋಕ್ಕೆ ಪೊಲೀಸರನ್ನ ಕಳಿಸಿ. ನೀವು ಕಳಿಸಲಿಲ್ಲ, ಪೇಪರಿನಲ್ಲಿ ಬರಿತೀವಿ. ನಿಮಗೆ ಬೆಂಬಲ ಕೊಡೋಲ್ಲ. ವಿರೋಧ ಪಕ್ಷದವರ ಜೊತೆ ಸೇರ್ತೀವಿ ಅಂತ ಬೆದರಿಕೆ ಹಾಕಬೇಕು. ಸೇರಬೇಕು. ಒಪ್ಪಿಕೊಂಡು ಕಳಿಸಿದರು. ಊರಲ್ಲಿ 20-30 ಜನ ನಮ್ಮೋರ ಒಂದು ಕಮಿಟಿ ಮಾಡಬೇಕು. ಬೆಳಗ್ಗೆ ಸಂಜೆ 4 ಜನ ದೇವಸ್ಥಾನಕ್ಕೆ ಊದುಗಡ್ಡಿ ಕೊಟ್ಟು ಬರೋಕೆ ಹೋಗಬೇಕು. ಹೀಗೆ 3 ತಿಂಗಳು ಮಾಡಲಿ. ಜನಕ್ಕೆ ಅಭ್ಯಾಸವಾಗುತ್ತೆ. ಅಷ್ಟರಲ್ಲೂ ಅಭ್ಯಾಸ ಮಾಡಿಕೊಳ್ಳದಿದ್ದರೆ ಆ ದೇವಸ್ಥಾನನೇ ಡೈನಮೈಟ್ ಹಾಕಿ ಡಮ್ ಅನ್ನಿಸ್ಬೇಕು. ಇಷ್ಟಾದರೆ ಸಾಕೆ? ಸತ್ಯ ಕೇಳಿದಳು. ಇಲ್ಲ, ಹೋಟೆಲಿಗೆ ನುಗ್ಗಬೇಕು. ಮೊದಮೊದಲು ಪೊಲೀಸ್ನವರು ಜೊತೆಲಿ ಇರಲಿ. ಆಮೇಲೆ ನಮ್ಮೋರೇ ಧೈರ್ಯವಾಗಿ ಹೋಗಬೇಕು. ಹಾಗೂ ಯಾರಾದರೂ ತಡೆದರೂ ಹಿಡ್ಕೊಂಡು ಅವರಿಗೆ ಹಲ್ಲು ಮುರಿದು ಬಿಡಬೇಕು. ರಾತ್ರಿ ಹೊತ್ತು ಕಾದಿದ್ದು ಅಂಥವರ ಕೈಕಾಲು ಮುರಿಬೇಕು. 1-2 ಖೂನಿಯೂ ಆಗಬೇಕು. ಅಂಥದಕ್ಕೆಲ್ಲ ನಮ್ಮ ಜನದಲ್ಲಿ ಒಗ್ಗಟ್ಟು ಬೇಕು. ನಾನು ಹೇಳೋ ವಿಚಾರ ಅವರಿಗೆ ಚೆನ್ನಾಗಿ ಅರ್ಥವಾಗಬೇಕು. ಅಂದರೆ ಅಸೆಂಬ್ಲಿ ಮೆಂಬರು ನಮ್ಮಪ್ಪನಂತೋರು ಆಗಕೂಡದು, ಗಂಡಸರು ಆಗಬೇಕು. ಅಷ್ಟರಲ್ಲಿ ಹೋಟೆಲಿನ ಮಾಣಿ ತಿಂಡಿ ತಂದ. ಮೋಹನದಾಸನ ನಾಷ್ಟ ಆಗಲೇ ಮುಗಿದಿತ್ತು. ಆದುದರಿಂದ ಅವನು ಬರೀ ಒಡೆ ತೆಗೆದುಕೊಂಡು ಮಾಣಿ ಮತ್ತೆ ಹೋಗಿ ನಿಧಾನವಾಗಿ ಕಾಫಿ ತರುವ ಹೊತ್ತಿಗೆ ಇವರಿಬ್ಬರೂ ತಿಂಡಿ ತಿಂದರು. ಕಾಫಿ ಕುಡಿದ ನಂತರ ಸತ್ಯ ಮೇಲೆದ್ದು ಗಾಜಿನ ಬಾಗಿಲಿದ್ದ ಬೀರುವಿನ ಹತ್ತಿರ ಹೋಗಿ ನೋಡಿದಳು. ಮೋಹನದಾಸ ಬಾಗಿಲು ತೆಗೆದುಕೊಟ್ಟ. ಇತಿಹಾಸದ 8 ಪುಸ್ತಕಗಳಿದ್ದವು. ಮನುಧರ್ಮಶಾಸ್ತ್ರ, ಕೂರ್ಮ ಪುರಾಣ, ವಿಷ್ಣು ಪುರಾಣಗಳ ಇಂಗ್ಲಿಷ್ ಅನುವಾದ. ಅಂಬೇಡ್ಕರರ ಹೆಚ್ಚು ಕಡಿಮೆ ಎಲ್ಲ ಪುಸ್ತಕಗಳೂ ತುಂಬಿದ್ದುವು. ಅವುಗಳಲ್ಲದೆ 4 ರಸಾಯನಶಾಸ್ತ್ರದ ಪುಸ್ತಕಗಳು. ಈ ಕೆಮಿಸ್ಟ್ರಿ ಪುಸ್ತಕ ನಿಮಗ್ಯಾಕೆ? ಅವಳು ಕೇಳಿದಳು. ಸುಮ್ಮನೆ ಇಂಟ್ರೆಸ್ಟ್ ಇದೆ ಎಂದ. ಆ ಪ್ರಶ್ನೆ ತನಗೆ ಇಷ್ಟವಾಗಲಿಲ್ಲವೆಂಬುದು ಅವನ ಧ್ವನಿಯಲ್ಲಿ ವ್ಯಕ್ತವಾಗುತ್ತಿತ್ತು. ಅವಳು ಮತ್ತೆ ಕೇಳಲಿಲ್ಲ. ಪುನಃ 1 ಗಂಟೆ ಕುಳಿತು ಅವಳು ಅವನ ಕೈಲಿ ಮಾತನಾಡುತ್ತಿದ್ದಳು. ಮೀರಾ ಆಸ್ಥೆಯಿಂದ ಕೇಳುತ್ತಿದ್ದಳು. ಆದರೆ ಮಾತನಾಡುತ್ತಿರಲಿಲ್ಲ. ಅನಂತರ ಅಂಗಡಿಗೆ ಹೋಗಿ ಬರಲು ಸತ್ಯ ಎದ್ದಳು. ನಿಮಗೆ ಬೇಕಾದ ಸಾಮಾನು ಪಟ್ಟಿ ಹೇಳಿ, ಆಳು ಕಳಿಸಿ ತರಿಸ್ತೀನಿ. ಮೋಹನದಾಸ ಎಂದ. ಇಲ್ಲ, ನಾವಿಬ್ಬರೂ ಪೇಟೆ ತಿರುಗಿಕೊಂಡು ಬರ್ತೀವಿ. ನಾನು 4 ಪುಸ್ತಕ ತಗೋಬೇಕು, ಅವನಿಗೆ ಸೀರೆ ತಗೋಬೇಕು. ಮೀರಾ ಎಂದಳು. ನಾನು ಪುಸ್ತಕ ತಗೋಬೇಕು, ಇಬ್ಬರೂ ಹೋಗಿ ಬರ್ತೀವಿ ಎಂದು ಸತ್ಯಳು ಹೇಳಿದಳು. ನಾನು ಕೆಳಗೆ ಅಂಗಡಿಲಿರ್ತೀನಿ, ಬನ್ನಿ ಎಂದು ಹೇಳಿ ತಾನು ಕೆಳಗಿಳಿದು ಬಾಗಿಲಿನ ಹೊರಗಿನ ತನಕ ಬಂದು ಮೋಹನದಾಸ ಅವರನ್ನು ಕಳಿಸಿಕೊಟ್ಟ. ಮಂಡಿಪೇಟೆಯನ್ನು ದಾಟುವಾಗ ಬಲಭಾಗದಲ್ಲಿ ಒಂದು ಬೋರ್ಡು ಕಾಣಿಸಿತು. SS ಮೋಟಾರ್ ಸರ್ವೀಸ್ ಎಂಬ ಹೆಸರನ್ನು ನೋಡಿ ಸತ್ಯಳ ರಕ್ತಚಲನೆ ಸ್ವಲ್ಪ ಕ್ರಮ ತಪ್ಪಿತು. ಅದೇ ಹೊತ್ತಿಗೆ ಅದರ ಬಾಗಿಲಿನಿಂದ ಹೊರಗೆ ಬಂದ ಶ್ರೀನಿವಾಸ ಎದುರಿಗಿದ್ದ ಅಂಬಾಸಡರ್ ಕಾರಿನೊಳಗೆ ಹೋಗಿ ಕುಳಿತು ಸ್ಟಾರ್ಟ್ ಮಾಡಿದ. ಅವನು ಇವರಿಬ್ಬರನ್ನೂ ನೋಡಿದ. ಸತ್ಯಳನ್ನು ಮಾತನಾಡಿಸುವವನಂತೆ ಯಂತ್ರವನ್ನು ನಿಲ್ಲಿಸಿ ಬಾಗಿಲು ತೆಗೆದುಕೊಂಡು ಕೆಳಗಿಳಿದ. ಸತ್ಯ ತನಗೆ ಏನೂ ಗೊತ್ತಾಗಲಿಲ್ಲವೆಂಬಂತೆ ರಸ್ತೆಯ ಎಡಗಡೆಗೆ ನೋಡಿಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿದಳು. ಈ ಎಲ್ಲ ಸೂಕ್ಷ್ಮವೂ ಮೀರಳಿಗೆ ತಿಳಿಯಿತು. ಅವಳು ಬೇಗ ಬೇಗ ನಡೆದಳು. ತುಮಕೂರು ಸತ್ಯಳಿಗಿಂತ ಮೀರಾಗೆ ಚೆನ್ನಾಗಿ ಗೊತ್ತಿತ್ತು. ಇವರು ಪುಸ್ತಕದ ಅಂಗಡಿ ನೋಡಿಕೊಂಡು ತಮ್ಮ ಸಾಮಾನುಗಳನ್ನೆಲ್ಲ ಕೊಂಡು 2 ಬಕೇಟು, ಗುದ್ದಲಿ, ಕೊನೆಗತ್ತಿ, ಕುಡುಗೋಲುಗಳನ್ನು ಒಬ್ಬ ಆಳಿನ ಕೈಲಿ ಹೊರಿಸಿಕೊಂಡು ಬರುವಾಗ ಅವಳು SS ಮೋಟಾರ್ ಸರ್ವೀಸಿನ ಆಫೀಸಿನ ಭಾಗವನ್ನು ತಪ್ಪಿಸಿ ಬೇರೆ ಕಡೆಯಿಂದ ಅಣ್ಣನ ಅಂಗಡಿಗೆ ಕರೆದುಕೊಂಡು ಬಂದಳು. ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆಯಾಗಿತ್ತು. ಹೋಗುವಾಗಲೇ ಊಟ ಮಾಡಬೇಕಾಗಿತ್ತು. ನಿಮಗೆ ಜ್ಞಾಪಿಸೋದು ಮರೆತೆ. ಇಟ್ಟಿರೋ ಹಾಗೆ ಹೋಟೆಲಿಗೆ ಹೇಳಿ ಕಳಿಸಿದ್ದೀನಿ. ಆರಿರುತ್ತೆ ಅಷ್ಟೇ, ನಡೀರಿ ಎಂದು ಇಬ್ಬರನ್ನು ಕರೆದುಕೊಂಡು ಹೋಗಿ ಮೋಹನದಾಸ ಅವರ ಸಂಗಡ ತಾನು ಊಟಕ್ಕೆ ಕುಳಿತ. ಅವನು ಉಪವಾಸವಿದ್ದು ಕಾಯುತ್ತಿದ್ದುದನ್ನು ಕಂಡು ಸತ್ಯಳಿಗೆ ಸಂಕೋಚವೆನಿಸಿತು. ಅನ್ನ ಕಲಸಿ 2 ತುತ್ತು ತಿಂದ ಮೇಲೆ ಅವಳು ಹೇಳಿದಳು, ಇನ್ನು 1 ವಾರದಲ್ಲಿ ನಾನು ಮೈಸೂರಿಗೆ ಹೋಗ್ತೀನಿ. ನನ್ನ ಪ್ರೊಫೆಸರರಿಗೆ ನಾಳೆಯೇ ಕಾಗದ ಬರೀತೀನಿ. ಹುಡುಗಿಯರ ಹಾಸ್ಟೆಲಿನಲ್ಲಿ 3 ತಿಂಗಳಿಗೆ ಜಾಗ ಕೊಡಿಸಿದರೆ ಸಾಕು. ಅವರ ಸಹಾಯನೂ ತಗೊಂಡು ನೀವು ಹೇಳಿದ್ದು ಬರೀತೀನಿ. ಆದರೆ ಮುಂದಿನ ಭಾಗ ಏನು ಬರೀತೀರಿ ನೀವು? ಹೇಳಿದನಲ್ಲ, ಹಿಂದೆ ಹೀಗಾಯಿತು, ಈಗ ಸರಿಯಾಗಿ ಓದಿದೆ, ಸಮಾನತೆ ಸಿಕ್ಕೊಲ್ಲ ಅಂತ ನಾನು ಬರೀತೀನಿ.
ನೀವು ಕ್ರಮವಾಗಿ ಭಾಷೆನ ತಿದ್ದಿ. ಅವಳಿಗೆ ಇದ್ದಕ್ಕಿದ್ದ ಹಾಗೆಯೇ ಒಂದು ಅಂಶ ಅರಿವಿಗೆ ಬಂತು. ಕೇಳಿದಳು, ಇದು ಯಾವ ಜನದ ಹೋಟೆಲು? ಉಡುಪಿ ಬ್ರಾಹ್ಮಣರದ್ದು. ನೀವು ಹರಿಜನರು ಅಂತ ಅವರಿಗೆ ಗೊತ್ತಿಲ್ಲವೇ? ಗೊತ್ತಿರಬಹುದು, ಇದು ದೊಡ್ಡ ಊರು. ಯಾಕೆ ಸೇರಿಸಿದಿರಿ ಅಂತ ಜನ ಬಂದು ಮಾಲೀಕನನ್ನ ಬೆದರಿಸಿ ಹೋಟೆಲಿಗೆ ಬೆಂಕಿ ಹಾಕೋಲ್ಲ. ಹಳ್ಳೀಲಿ ಹಾಗಲ್ಲವಲ್ಲ. ಅಂದ್ರೆ ಬರೀ ಹಳ್ಳಿ ಸುಧಾರಣೆಯಾಗಬೇಕು ಅಂತೀರಾ? ಸಿಟಿಲೀನು ಈ ಊರ ದೇವಸ್ಥಾನದ ಒಳಕ್ಕೆ ನಾನು ಹೋಗಿ ಯಾರಾದರೂ ಗುರುತಿಸಿದರೆ ನನ್ನ ಚಮಡ ತೆಗೆದು ಚಪ್ಪಲ್ ಮಾಡಿ ಹಾಕ್ಕಂಡಾರು ಎನ್ನುವಾಗ ಅವನು ಅವಡುಗಚ್ಚಿದ್ದ. ಅಂಗಡಿಯ ಬ್ರಾಹ್ಮಣ ಆಳು ಬಕೀಟು ಮೊದಲಾದ ಎಲ್ಲ ಸಾಮಾನುಗಳನ್ನು ತಂದು ಬಸ್ಸಿಗೆ ಇಟ್ಟುಕೊಟ್ಟ. ಮೋಹನದಾಸ ಬಂದು ಇಬ್ಬರನ್ನೂ ಬಸ್ಸು ಹತ್ತಿಸಿದ. ಅದರ ಮರುದಿನ ಸತ್ಯ ವೆಂಕಟೇಶನನ್ನು ಕರೆಸಿ ಹೇಳಿದಳು, ನಾಳೆ ಈ ಗುಂಡಿಗೆಲ್ಲ ಸಸಿ ಕಟ್ಟಿಸ್ತೀನಿ. ಇನ್ನು 7-8 ದಿನದಲ್ಲಿ ನಾನು ಮೈಸೂರಿಗೆ ಹೋಗ್ತೀನಿ. 3 ತಿಂಗಳು ಅಲ್ಲೇ ಇರ್ತೀನಿ. ಲೈಬ್ರರಿಲಿ ಕೂತು ಸ್ವಲ್ಪ ಓದಬೇಕಾಗಿದೆ. ಅಲ್ಲಿ ತನಕ ಸಸಿಗೆ 3 ದಿನಕ್ಕೊಂದು ಸಲ ನೀರು ಹಾಕಿಸೋ ಭಾರ ನಿಂದು. ನಾನು ಮೊದಲೇ ಹೇಳಲಿಲ್ವೇ ನಿನಗೆ, ನಿನ್ನ ಕೈಲಿ ಬ್ಯಾಸಾಯ ಮಾಡ್ಕೊಂಡಿರಕ್ಕಾಗೋಲ್ಲ ಅಂತ? ಓದಿದವರಿಗೆ ಓದೋ ಚಟ ಇರುತ್ತೆ ಹೊರತು ಮಣ್ಣಿನಲ್ಲಿ ಗೇಯೋ ಚಟ ಎಷ್ಟು ದಿನ ಇರುತ್ತೆ? ನಮ್ಮ ಜಾತಿಗೆ ಹೇಳಿಸಿದ್ದು ನಾವು ಮಾಡಬೇಕು. ಈ ಮಾತು ಸತ್ಯಳ ಮನಸ್ಸನ್ನು ಎಲ್ಲಿಯೋ ಕುಟುಕಿತು. ಅವನ ಮಾತು ಪೂರ್ತಿ ಸುಳ್ಳಲ್ಲವೆನಿಸಿತು. ಆದರೆ ತಾನು ಚಿಕ್ಕ ವಯಸ್ಸಿನಿಂದ ಸ್ವಲ್ಪವೂ ಓದದಿದ್ದರೆ ಈ ಓದುವ ಚಟ ಬರುತ್ತಲೇ ಇರಲಿಲ್ಲ. ಇದಕ್ಕೆ ಜಾತಿಯ ಸಂಬಂಧವೇನು ಎಂದುಕೊಂಡಳು. ಆದರೆ ತಾನು ಓದುವುದನ್ನೇ ಬಿಟ್ಟಿದ್ದರೆ ಎಂಬ ಕಲ್ಪನೆಯೂ ಅವಳಿಗೆ ಸಾಧ್ಯವಾಗಲಿಲ್ಲ. ವೆಂಕಟೇಶನಿಗಿರುವ ಗಂಡು ಮಗ ಮತ್ತು ಕೈಯಿನ ಪುಟ್ಟ ಹೆಣ್ಣು ಮಗುವನ್ನು ಓದಿಸದೇ ಇರಲು ಸಾಧ್ಯವೇ? ಅವನು ಬೇಡವೆಂದರೂ ತಾನು ಬಿಡದೆ ಬೈದು ಓದಿಸಲು ಕಳಿಸುತ್ತೇನೆ ಎಂದು ತನ್ನಲ್ಲಿ ತಾನೇ ಹೇಳಿಕೊಂಡಳು.